ಒಳ್ಳೆ ಪ್ರೀಮಿಯಂ ಕಿಚನ್ ಮಾಡಿದ್ದೀರಾ. ಫಸ್ಟ್ ಕಿಚನ್ ಸೈಜ್ ಹೇಳಿ, ಏನು ಕಿಚನ್ ಇದೆ? ಸೊ ಇದು ಕಿಚನ್ ಆ್ಯಕ್ಚುಲಿ ನಾರ್ಮಲ್ ಸೈಜ್ಗಿಂತ ತುಂಬ ದೊಡ್ಡದಿದೆ. ಅರೌಂಡ್ ಲೈಕ್ 15x15 ಸೈಜ್ ಬರ್ಬೋದು. ಓಹೋ ಹೋ ಹೋ, ತುಂಬ ದೊಡ್ಡದಾಗೆ ಇದೆ ಅಲ್ಲ ಸರ್ ಇದು? ಹೌದು ಸರ್. ಸೊ ಇದು ಕಾರ್ನರ್ ರೌಂಡ್ ಮಾಡಿದ್ದೀವಿ. ಹಾಂ. ಜಸ್ಟ್ ಒಬ್ಬರೇ ಯೂಸ್ ಮಾಡ್ಬೋದು. ಹಾಂ, ಇಲ್ಲಿ ಆ್ಯಂಕರ್ ಬೋಲ್ಟ್ ಹಾಕಿದ್ದೀವಿ. ಹಾಂ. ಸೊ ಇದು ಖರ್ಚು ಮಾಡಿದ್ದಾರೆ ಇವತ್ತು, ತುಂಬ ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ. ಇಸ್ ಇಟ್ ವರ್ತ್? ಹೌದು, ಕರೆಕ್ಟಾಗಿ ಖರ್ಚು ಮಾಡಿದ್ದೀವಿ. ಖಂಡಿತ ವರ್ತ್ ಇಟ್. ಇನ್ಫ್ಯಾಕ್ಟ್ ನಾವು ಬಂದು ಇದು ಲಾಸ್ಟ್ ವೀಕೆ ನಮ್ದು ಕ್ಲೀನಿಂಗ್ ಎಲ್ಲ ಮಾಡಿಸಿ ನೋಡಿದಾಗ ನಮಗೆ ನಂಬಕ್ಕಾಗಲಿಲ್ಲ ಈ ಥರ ಔಟ್ಪುಟ್ ಬಂದಿದೆ ಅಂತ. ನಮ್ಮ ಪೇರೆಂಟ್ಸ್ ಇನ್ಫ್ಯಾಕ್ಟ್ ಅವರು ಏನು ಇಷ್ಟೊಂದು ಖರ್ಚಾಗ್ತಿದೆಯಲ್ಲ, ಹೆಂಗೆ ಬರುತ್ತೆ ಔಟ್ಪುಟ್ ಅಂತ ಅವರು ಕ್ಯೂರಿಯಸ್ ಆಗಿದ್ರು. ಅವರು ಒಂದೇ ಸಲ ಎಲ್ಲ ಫಿನಿಶ್ ಆಗಿ ನೋಡಿ ತುಂಬ ಇಷ್ಟಪಟ್ಟಿದ್ದಾರೆ. ಪಿಂಟ್ರೆಸ್ಟ್ ಮನೆ ಅಂತಾನೆ ಅನ್ಸುತ್ತೆ. ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂಥ ನಾನು ನಿಮ್ಮ ಕನ್ನಡಕರ ಬಂದಿನೊಂದು ಹೊಸ ಅವ್ರ ಜೊತೆ ಒಂದು ಹೊಸ ಪ್ರೀಮಿಯಂ ಎಲೆಗೆಂಟ್ ಆಗಿರುವಂಥ ಒಂದು ಇಂಟೀರಿಯರ್ ಜೊತೆ. ಹೌದು ವೀಕ್ಷಕರೇ, ಯೂಶಲಿ ಹಾಲಲ್ಲಿ ತೊಗೊತಾ ಇದ್ದೆ, ಇವತ್ತು ಕಿಚನಿಂದನೇ ಸ್ಟಾರ್ಟ್ ಮಾಡ್ತಿದ್ದೆ ಇಂಟ್ರೊಡಕ್ಷನ್. ಯಾಕಂತಂದರೆ ಈ ಮನೆಯ ಸೂಪರ್ ಪ್ರೀಮಿಯಂ ಹೈಲೈಟ್ ಅಂದರೆ ಈ ಕಿಚನ್ ಅಂತಲೇ ಕೂಡ ಹೇಳ್ಬೋದು. ಆ್ಯಂಡ್ ಹಿಂದ್ಗಡೆ ನೋಡ್ತಾ ಇದ್ದರೆ ಎಂಥ ಒಂದು ಒಳ್ಳೆ ಥೀಮಲ್ಲಿ ತೊಗೊಂಡೋಗಿದ್ದಾರೆ, ಒಂದು ಸೆಟಲ್ಡ್ ಥೀಮಲ್ಲಿ ತೊಗೊಂಡೋಗಿದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಒಂದು ಬೇಜ್ ಫ್ಯಾಮಿಲಿಯಲ್ಲೇ ಕಂಪ್ಲೀಟ್ ಮನೆಯ ಇಲ್ಲಿ ಕ್ರಿಯೇಟ್ ಮಾಡಿದ್ದಾರೆ. ಆ್ಯಂಡ್ ಇದ್ರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ಜೊತೆ ಸ್ಪೆಷಲ್ ಸ್ಟುಡಿಯೋ ಕಡೆಯಿಂದ ಭಾರ್ಗವ್ ಸರ್ ಇದ್ದಾರೆ. ವೆಲ್ಕಮ್ ಅಣ್ಣ ಸರ್ನ. ಸರ್ ಬನ್ನಿ ಸರ್. ನಮಸ್ಕಾರ. ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಯಾಕೆ ಇವತ್ತು ಕಿಚನಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ? ಇದು ಆ್ಯಕ್ಚುಲಿ ಯೂನಿಕ್ ಆಗಿರೋ ಕಿಚನ್ಸ್ ನೀವು ಹೇಳ್ದಂಗೆ. ಸೊ ಸಿಂಗಲ್ ಕಲರ್ ಕಾನ್ಸೆಪ್ಟು, ಸೆಟಲ್ಡ್ ಆಗಿ ತುಂಬ ಗಾಡಿಯಾಗಿಲ್ಲ, ಬಟ್ ತುಂಬ ಎಲಿಗೆಂಟ್ ಆಗಿ ಕಾಣಿಸ್ತದೆ. ತುಂಬ ಎಲಿಗೆಂಟ್ ಆಗಿದೆ ನಿಜವಾಗ್ಲೂ ಕೂಡ. ಅದಕ್ಕೆ ನಾನು ಹೇಳಿದ್ದೆ ಸರ್ಗೆ, ಸರ್ ಫಸ್ಟ್ ಇಲ್ಲಿಂದಲೇ ಸ್ಟಾರ್ಟ್ ಮಾಡ್ಬಿಡೋಣ, ಯಾಕಂತಂದ್ರೆ ನಿಮಗೂ ಕೂಡ ಒಂದು ಇಂಟ್ರೆಸ್ಟ್ ಬರಬೇಕು. ಹೌದು, ಮನೆ ಸೂಪರ್ ಆಗಿದೆ, ಇಂಥ ಕಿಚನ್ ತೋರಿಸ್ತಾ ಇದ್ರು ಅಂತ ಹೇಳ್ಬಿಟ್ಟು. ಬಟ್ ಕಿಚನ್ ಒಂದೇ ಅಲ್ಲ, ಎವ್ರಿಥಿಂಗ್ ಈ ಮನೆಯ ಮೂಲೆನೂ ಕೂಡ ತುಂಬ ಚೆನ್ನಾಗಿ ಬಂದಿದೆ. ಸರಿ, ಮನೆ ಅಂತ ಬಂದಾಗ ನಿಜವಾಗ್ಲೂ ತುಂಬ ಎಲಿಗೆಂಟ್ ಆಗಿ ಬಂದಿದೆ. ಬಟ್ ಬೇಸಿಕಲಿ ಕಸ್ಟಮರ್ ಬಂದಾಗ ಯಾವ ರೀತಿ ರಿಕ್ವೈರ್ಮೆಂಟ್ ಕೇಳಿದ್ರು ಆ್ಯಂಡ್ ನೀವು ಫುಲ್ಫಿಲ್ ಮಾಡೋದಕ್ಕೆ ಯಾವ ರೀತಿ ಟ್ರೈ ಮಾಡಿದ್ರೆ ಅಂತ ಹೇಳಿ. ಸರ್ ಶೂರ್ ಸರ್. ಸೊ ಕ್ಲೈಂಟ್ ಇನಿಷಿಯಲಿ ಪ್ಯಾಸ್ಟಲ್ ಕಲರ್ಸ್ ಥೀಮಲ್ಲೇ ಬಂದಿತ್ತು. ಸೊ ಇಲ್ಲಿ ನೀವು ಕಿಚನ್ ನೋಡೋದ್ರೆ ಸಿಂಗಲ್ ಕಲರ್ ಕಾನ್ಸೆಪ್ಟಲ್ಲಿ ಹೋಗಿದೆ. ಸೇಮ್ ವೇ ಬೆಡ್ರೂಮ್ಸು ಅಷ್ಟೇ ಸಿಂಗಲ್ ಕಲರ್, ಎಲ್ಲ ಕ್ಯಾಪೆಚಿನೋ ಬೇಜ್ ಫ್ಯಾಮಿಲಿಲೇ ಹೋಗಿರೋದು. ಸೊ ಟ್ರೆಂಡಿಂಗಲ್ಲಿರೋ ಕಲರ್ಸ್ನೇ ಚೂಸ್ ಮಾಡಿದ್ದಾರೆ. ಮತ್ತು ಡಿಸೈನ್ ಪಾಯಿಂಟಲ್ಲೂ ಅಷ್ಟೇ ಅವ್ರು ಯೂನಿಕ್ ಆಗಿ ಡಿಸೈನ್ ಬೇಕು ಅಂತ. ಈಗ ಮಾಸ್ಟರ್ ಬೆಡ್ರೂಮ್ ನೋಡಿದ್ರು, ಅಲ್ಲೂ ಹ್ಯಾಂಡಲ್ಸ್ ಅದನ್ನು ನಾವು ಲ್ಯಾಮಿನೇಟ್ಸಲ್ಲಿ ಡಿಸೈನ್ ಮಾಡಿದ್ದೀವಿ. ಯೂಶಲಿ ಅದನ್ನು ಹ್ಯಾಂಡಲ್ನಲ್ಲಿ ಆ ಥರ ಡಿಸೈನ್ ಮಾಡ್ತಾರೆ, ಬಟ್ ಲ್ಯಾಮಿನೇಟ್ಸಲ್ಲಿ ಸೊ ಅದಕ್ಕೆ ಯೂನಿಕ್ ಆಗಿರೋ ನಾಬ್ಸ್ ಆಗಿರ್ಬೋದು, ಮತ್ತು ಹ್ಯಾಂಡಲ್ಸ್ ಆಗಿರ್ಬೋದು, ಮತ್ತು ಸ್ಟ್ರೆಚ್ ಸೀಲಿಂಗ್ ನಮ್ಮ ಆಫೀಸಲ್ಲಿ ಏನು ನಾವು ಸ್ಟುಡಿಯೋದಲ್ಲಿ ಮಾಡಿದ್ದೀವಿ ಅದನ್ನು ಇಲ್ಲಿ ಇಂಪ್ಲಿಮೆಂಟ್ ಬಂದಿದೆ. ಅದಾದ್ಮೇಲೆ ಈಚ್ ಅಂಡ್ ಎವ್ರಿ ಕಾರ್ನರ್ಸ್ ಅವ್ರು ಪರ್ಟಿಕ್ಯುಲರ್ ಆಗಿ ಯೂನಿಕ್ ಆಗಿ ಡಿಸೈನ್ ಮಾಡ್ಕೊಂಡಿದ್ದಾರೆ. ಸೊ ಡಿಸೈನಿಂಗ್ಗೆ ಸಫಿಷಿಯಂಟ್ ಟೈಮ್ ತಗೊಂಡಿದ್ದಾರೆ, ಬಟ್ ಸ್ಟಿಲ್ ಎಂಡ್ ಆಫ್ ದ ಡೇ ಔಟ್ಪುಟ್ ಚೆನ್ನಾಗಿ ಬಂದಿದೆ. ಹೌದು ಸರ್ ಹೇಳಿದ್ ಕರೆಕ್ಟ್. ಇಲ್ಲಿ ಡಿಸೈನ್ಗೆ ಡೆಫಿನೆಟ್ಲಿ ಟೈಮ್ ಕೊಟ್ಟಿದ್ದಾರೆ ಅಂತ ಗೊತ್ತಾಗುತ್ತೆ. ಯಾಕಂದ್ರೆ ಒಂದೊಂದು ಕಾರ್ನರ್ ನೋಡಿದ್ರು ನೀವು ಅನ್ಕೊಂತೀರಾ, ಎಸ್ ಇದನ್ನ ಥಿಂಕ್ ಮಾಡಿದ್ದಾರೆ, ಎಸ್ ಇದನ್ನ ಒಂದು ಥಾಟ್ ಇಟ್ಕೊಂಡು ಮಾಡಿದ್ದಾರೆ ಅಂತ ಹೇಳ್ತಾರೆ. ಎವ್ರಿಥಿಂಗ್ ಇಸ್ ಅಮೇಸಿಂಗು. ಈವನ್ ಈ ನಮ್ಮ ದೇವರ ಮನೆ ಪ್ರಭಾವಳಿ ಕೂಡ ಇಟ್ಸ್ ಯೂನಿಕ್, ತುಂಬಾ ಡಿಫ್ರೆಂಟ್ ಆಗಿರೋ ಒಂದು ಪ್ರಭಾವಳಿನ ಕ್ರಿಯೇಟ್ ಮಾಡಿದ್ದಾರೆ. ಎಲ್ಲವನ್ನ ನಾನು ಇವತ್ತು ತೋರಿಸ್ಕೊಂಡ್ ಬರ್ತೀನಿ. ಹೈಲೈಟಲ್ಲಿ ಬೀರೋಲೆಲ್ಲ ನೋಡಿರ್ತೀರ ನೀವು. ಸರ್ ಎಲ್ಲಿದ್ದೀವಿ ಸರ್ ಎಕ್ಸಾಕ್ಟ್ ಆಗಿ? ನಾವು ಬಂದು ಕೆಂಗೇರಿಯಲ್ಲಿ. ಕ್ಲೈಂಟ್ ನೇಮ್ ಸರ್? ಕ್ಲೈಂಟ್ ನೇಮ್ ಬಂದು ಶ್ರೀವತ್ಸ ಸರ್ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಸರ್ ಮೇಡಮ್ ತುಂಬಾ ಯೋಚನೆ ಮಾಡಿ ಮಾಡಿರೋಂಥ ಮನೆ, ಅಂಡ್ ಅದಕ್ಕೆ ತಕ್ಕಾದಂಥ ಒಂದು ಔಟ್ಪುಟ್ ಅನ್ನ ಸ್ಪೆಷಲ್ ಸ್ಟುಡಿಯೋದಲ್ಲಿ ಕೊಟ್ಟಿದ್ದಾರೆ. ಸರ್ ಇದ್ರ ಬಜೆಟ್ ತಿಳ್ಕೊಬೋದು? ಸ್ಟಾರ್ಟಿಂಗ್ ಹೇಳ್ಬಿಡಿ ಸರ್ ನಮಗೆ. ಸೊ 15 lakhs plus GST ಆಗಿದೆ. 15 lakh plus GST ನಾ? ನಾನು 20 lakh ತಾಡ್ಬಿಟ್ಟಿದ್ದೀರಾ ಅಂತ ಅನ್ಕೊಂಡೆ. ಡೆಫಿನೆಟ್ಲಿ ಮನೆ ನೋಡಿದ್ರೆ ನೀವು ಅಂತೀರಾ, ಎಸ್ ದಿಸ್ ಇಸ್ ವೆರಿ ಪ್ರೀಮಿಯಂ ಅಂತಾನು ಕೂಡ ಹೇಳ್ಬೋದು. ಸೊ ಒಂದು ಕಡೆಯಿಂದ ಫಸ್ಟ್ ಎಕ್ಸ್ಪ್ಲನೇಷನ್ ಸ್ಟಾರ್ಟ್ ಮಾಡೋಣ, ಲಾಸ್ಟ್ ಪ್ರೈಸಿಂಗ್ ಬಗ್ಗೆ ಮಾತಾಡೋಣ. ಹೋಗೋಣ ಹಾಗಾದ್ರೆ. ಬನ್ನಿ ವೀಕ್ಷಕರೇ. ಸರ್ ಸ್ವಲ್ಪ ಹೊರಗಡೆನೆ ಹೇಳ್ಬಿಟ್ಟು ಹೋಗ್ಬಿಡೋಣ. ಸರ್ ಮೇಲ್ಗಡೆ ಫಾಲ್ ಸೀಲಿಂಗ್, ಫ್ಲೂಟೆಡ್ ಪ್ಯಾನಲ್ಸ್ ಯೂಸ್ ಮಾಡಿ PVC ಫಾಲ್ ಸೀಲಿಂಗ್ ಮಾಡಿದ್ದೀವಿ. ಸೊ ಅದನ್ನ ಟೀಕ್ವುಡ್ ಕಲರ್ ಥೀಮಲ್ಲಿ ತೊಗೊಂಡಿದ್ದು, ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಅಲ್ಲಿ ಇದೆ ಅದು. ಸೊ ಅದು ಕಂಪ್ಲೀಟ್ ಆಗಿ 2 ಬಾಲ್ಕನಿ ಇದೆ, 2 ಬಾಲ್ಕನಿಗೂ ಯೂಸ್ ಮಾಡಿದ್ದೀವಿ. ವೀಕ್ಷಕರೇ ಇದೆ ಮನೆ ನೇಮು. ಸರ್ ಮತ್ತೆ ಮೇಡಮ್ದು ಹೆಸರು ಕೂಡ ಇಲ್ಲೇ ನೋಡ್ಬೋದು. ಸೂಪರ್ ಸರ್. ಇವಾಗ ಎಂಟ್ರಿ ಕೊಟ್ಬಿಡೋಣ ಮನೆಗೆ. ಓಕೆ ಬನ್ನಿ. ಸೊ ಫೈರ್ ಅಂತ ಏನಿಲ್ಲ, ಡೈರೆಕ್ಟ್ ಆಗಿ ಎಂಟ್ರಿ ಅಲ್ವಾ? ಡೈರೆಕ್ಟ್ ಎಂಟ್ರಿ ಸರ್. ಹೌದು. ಓಕೆ. ಸೊ ಇಲ್ಲೊಂದೇನೋ ಹೆಸರುದೇನೋ ಮಾಡಿದ್ದಾರೆ ಇವರು. ಹೌದು ಸರ್.
ಓಕೆ, ಸೊ ಇದು ನೀವು ಮಾಡ್ಕೊಟ್ಟಿದ್ದ ಹೇಗಿದೆ ಆಕ್ಚುಲಿ? ಇಲ್ಲ ಸರ್, ಇಲ್ಲ ಕ್ಲೈಂಟ್ ಇದೆ, ಬಟ್ ಬಾಕ್ಸ್ ನಾವು ಮಾಡಿರೋದು. ಇದು ನೇಮ್ ಏನಿದೆ ಅದು ಕ್ಲೈಂಟ್ LED ಇದ್ರಲ್ಲಿ ಮಾಡಿಸಿದ್ರು. LED ಇದ್ರಲ್ಲಿ ಮಾಡಿಸಿರೋದು. ಈ ಬಾಕ್ಸ್ ಅನ್ನ ನೀವು ಮಾಡ್ಕೊಟ್ಟಿರೋದು. LED ನೀವು ಬೇಕಾದ್ರೆ ಮಾಡ್ಕೊಡ್ತೀರಾ? ಮಾಡ್ಕೊಡ್ತೀವಿ ಸರ್, ಮಾಡ್ಕೊಡ್ತೀವಿ. ಓಕೆ, ಫಸ್ಟ್ ಸೀಲಿಂಗ್ ಹೇಳ್ಬಿಡೋಣ, ಏನು ಸೀಲಿಂಗ್ ಮಾಡಿದ್ರೆ ಸರ್ ಕಂಪ್ಲೀಟ್ ಹೌಸ್ ಫ್ಲಾಟ್ ಫಾಲ್ ಸೀಲಿಂಗ್ ಸರ್. ಸೊ ನಾವು ಬಾರ್ಡರ್ ಆಗಲಿ, ಪೆರಿಫೆರಲ್ ಆಗಲಿ, ಮತ್ತೆ ಡಿಸೈನ್ಸ್ ಆಗಲಿ ಏನಿದೆ ಎಲ್ಲ ಫ್ಲಾಟ್, ಕಂಪ್ಲೀಟ್ ಹೌಸ್ ಫ್ಲಾಟ್ ಫಾಲ್ ಸೀಲಿಂಗು. ಸೊ ಮತ್ತೆ ಫ್ಲೆಕ್ಸಿಬಲ್ ಲೈಟ್ಸ್ ಯೂಸ್ ಮಾಡಿದ್ದೀವಿ, ಅದ್ರ ಜೊತೆಗೆ ನಾರ್ಮಲ್ ಪ್ರೊಫೈಲ್ ಲೈಟ್ಸ್ ಯೂಸ್ ಮಾಡಿದ್ದೀವಿ. ಸ್ವಲ್ಪ ಕಡೆ ಫ್ಲೆಕ್ಸಿಬಲ್ ಪ್ರೊಫೈಲ್ ಇದೆ, ಸೊ ಡಿಫ್ರೆಂಟ್ ಆಗಿರೋ ಲೈಟ್ಸ್ ಯೂಸ್ ಮಾಡಿದೆ ಸರ್ ಇದು. ಓಕೆ, ಅಂಡ್ ಎಜ್ಜಲ್ಲಿ ಕೋಲೈಟ್ ಹಾಕ್ತೀವಿ. ಎಜ್ಜಲ್ಲಿ ಕೋಲೈಟ್ ಹಾಕಿದೆ ಸರ್, ಹೌದು. ಓಕೆ, ನೋಡಿ ಹೊರಗಡೆಯಿಂದ ಇಲ್ಲಿ ಇದಾಗ್ತಾ ಲೈಟ್ ಎಮಿಟ್ ಲೈಟ್ ಆಗ್ತಾ ಹೌದು ಹೌದು ಸರ್, ಹೌದು. ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ ಅದು. ಓಕೆ, ಅಂಡ್ ಇದು ಪ್ರೊಫೈಲ್ ಲೈಟ್ ಅಲ್ಲ? ಇದು ಪ್ರೊಫೈಲ್ ಲೈಟ್ ಸರ್, ಇದು ನಾರ್ಮಲ್ ಪ್ರೊಫೈಲ್ ಲೈಟ್. ಅಂಡ್ ಇಲ್ಲೊಂದು ಡಿಸೈನರ್ ಲೈಟ್ಸ್ ಕೂಡ ತಗೊಂಡಿದ್ದೀರಾ ಸರ್. ಓಕೆ, ಸೊ ಇವಾಗ ಒಂದು ಟಿವಿ ಯೂನಿಟ್ ಬಗ್ಗೆ ಎಕ್ಸ್ಪ್ಲೇನ್. ಇದು ಫ್ಲೋರ್ ಟು ಸೀಲಿಂಗ್ ತಗೊಂಡಿದ್ದು, ಮತ್ತೆ ಲೈಟ್ ಅಂಡ್ ಡಾರ್ಕ್ ಕಾಂಬಿನೇಷನ್ ಅಲ್ಲಿ, ಡಾರ್ಕ್ ಕ್ಯಾಪೆಚಿನೋ ಮತ್ತೆ ಲೈಟ್ ಬೇಜ್ ಕಲರ್ ಅಲ್ಲಿ ತಗೊಂಡಿದ್ದೀವಿ ಸರ್. ಎರಡು ಕಾಂಬಿನೇಷನ್ ಮಾಡಿರೋದು. ಟೀ ಪಟ್ಟಿಲಿ ಸ್ವಲ್ಪ ಯೂನಿಕ್ ಆಗಿ ಮಾಡಿದೀವಿ, ಅಂದ್ರೆ ಈ ಕಡೆ ಗೋಲ್ಡ್ ಕೊಟ್ಟಿದ್ದೀವಿ, ಮಿಡಲ್ ಅಲ್ಲಿ ಬ್ಲಾಕ್ ಕಲರ್ ಕೊಟ್ಟಿದ್ದೀವಿ, ಇದಕ್ಕೆ ಮ್ಯಾಚ್ ಆಗೋ ತರ. ಓಕೆ ಓಕೆ, ಚೆನ್ನಾಗಿದೆ. ಸೊ ಸೇಮ್ ಮ್ಯಾಚಿಂಗ್ ಇಲ್ಲೂ ಸೇಮ್ ಮ್ಯಾಚಿಂಗ್ ಎರಡೇ ಕೊಟ್ಟಿದ್ದೀವಿ, ಎರಡು ಪ್ರೊಫೈಲ್ ಶರ್ಟ್ ಕೊಟ್ಟಿದ್ದೀವಿ ಸರ್, ಬ್ಲಾಕ್ ಪ್ರೊಫೈಲ್ ವಿತ್ ಬ್ಲಾಕ್ ಟಿಂಟ್ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ, ರೂಪ್ ಲೆವೆಲ್ ವರೆಗೂ ಹೌದು ಹೌದು ಹೌದು. ಓಕೆ, ವೆರಿ ನೈಸ್. ಸೊ ಎರಡು ವಾಲ್ ಇದೆ, ಹೈಲೈಟೆಡ್ ವಾಲ್. ಫಸ್ಟ್ ಈ ವಾಲ್ ಬಗ್ಗೆ ಹೇಳಿ ಸರ್, ಏನು ಮಾಡಿದ್ದೀರಿ? ಇದು PVC ಮೋಲ್ಡಿಂಗ್ ಮಾಡಿದೆ ಸರ್, ನಾರ್ಮಲ್ PVC ಮೋಲ್ಡಿಂಗ್ಸ್ ಮಾಡಿದ್ದೀವಿ. ಓಕೆ, ಸೊ ಮಿಡಲ್ ಅಲ್ಲಿ ಮತ್ತೆ ಇದು ಡೆಕೋರ್ ಲೈಟ್ ಹಾಕೊಂಡಿದ್ದಾರೆ, ಇದೊಂದು ಹೈಲೈಟ್ ಅಲ್ಲಿ ಹಾಕೊಂಡಿದ್ದಾರೆ ಸರ್. ಓಕೆ, ವಾಲ್ ಆರ್ಟ್ ಹಾಕೊಂಡಿದ್ದಾರೆ, ಮೆಟಲ್ ವಾಲ್ ಹಾಕಿದ್ದಾರೆ. ಓಕೆ, ತುಂಬಾ ದೊಡ್ಡದಾಗಿ ಸಿಕ್ಕಿದೆ ಇಲ್ಲಿ. ಹಾಂ ಸರ್. ಸೊ 3 ಪೋರ್ಷನ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. ಹೌದು ಸರ್, ಹೌದು ಹೌದು. ಓಕೆ, ಈ ವಾಲ್ ಏನು ಸರ್ ಇದು? ಇದು ಆಕ್ಚುಲಿ ಜಸ್ಟ್ ಕ್ಲೈಂಟ್ ರಿಕ್ವೈರ್ಮೆಂಟ್ ಇತ್ತು ಈ ತರ ಪ್ಲೇಸ್ ಮಾಡ್ಕೊಳ್ಳೋಕ್ಕೆ. ಸೊ ಅವ್ರಿಗೆ ಮದುವೆಗೆ ಬಂದಿರೋ ಗಿಫ್ಟ್ಸ್ ಎಲ್ಲ ಇಲ್ಲಿ ಪ್ಲೇಸ್ ಮಾಡ್ಕೊಂಡಿದ್ದಾರೆ. ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋದಕ್ಕೆ. ಸೊ ವೆರಿ ಇಂಪಾರ್ಟೆಂಟ್ ಏನಾದ್ರು ಫ್ಲೋಟಿಂಗ್ ಶೆಲ್ಫ್ಸ್ ಕಂಪ್ಲೀಟ್ ಆಗಿ ಕ್ರಿಯೇಟ್ ಮಾಡಿದ್ವಿ, ಡಿಸೈನರ್ ಅಲ್ಲಿ ಅಷ್ಟೇ ಸರ್. ಓಕೆ, ಇದು ಹೇಗೆ ಗೋಡೆ ಹೇಗೆ ಫಿಕ್ಸ್ ಮಾಡಿದ್ದೀರಾ ಇದನ್ನು? ಇದು ಇದಾಕಿರ್ತೀವಿ ಸರ್, ವಾಲ್ ಇದು ಶೆಲ್ಫ್ ರಾಡ್ ಹಾಕಿರ್ತೀವಿ. ಶೆಲ್ಫ್ ರಾಡ್ಸ್ ಇರುತ್ತೆ ಇದರಲ್ಲಿ? ಸಿಗುತ್ತೆ ಸರ್, ಹೌದು. ಸೊ ಇದು ಗಟ್ಟಿ ಬರುತ್ತೆ ಸರ್, ಹೌದು. ತೊಂದರೆ ಇಲ್ಲ ಅಂತ ಏನು ತೊಂದರೆ ಇಲ್ಲ ಸರ್. ಓಕೆ, ಆ್ಯಂಡ್ ಇಲ್ಲಿ ನೋಡ್ತಾ ಇದ್ರೆ ಮ್ಯಾಚಿಂಗ್ ಕರ್ಟನ್ಸ್ ಎಲ್ಲ ಕೊಟ್ಟಿದ್ದೀರಾ. ದಿಸ್ ಇಸ್ ಆಲ್ ಯು ಪ್ರೊವೈಡೆಡ್, ನೀವೇ ಪ್ರೊವೈಡ್ ಮಾಡಿದ್ದೀರಾ? ಅಂದ್ರೆ ಕಾಸ್ಟಿಂಗ್ ಅಲ್ಲಿ ಇನ್ಕ್ಲೂಡ್ ಆಗಿರಲ್ಲ, ಸಪರೇಟ್ ಕಾಸ್ಟಿಂಗ್ ಅಲ್ಲಿ ಸಪರೇಟ್ ಆಗಿ ಮಾಡ್ಕೊಡ್ತೀರಾ? ತುಂಬಾ ಉದ್ದ ತಗೊಂಡಿದ್ದೀರಾ ಸರ್ ಇದು? ಹೌದು ಸರ್, ಹೌದು. ಫ್ಲೋರ್ ಟು ಸೀಲಿಂಗ್ ಅಲ್ಲೇ ತಗೊಂಡಿದ್ದೀವಿ. ಓಕೆ, ಸೈಡ್ ಅಲ್ಲಿ ಗ್ಯಾಪ್ ಇಟ್ಟಿರೋದ್ರಿಂದ ಇದನ್ನ ಫಿಟ್ ಮಾಡಕ್ಕೆ ಈಸಿ ಆಗಿದೆ. ಹೌದು ಸರ್, ಹೌದು. ಅದು ಬ್ರಾನ್ಸ್ ಕಲರ್ ಅಲ್ಲೇ ತಗೊಂಡಿದ್ದಾರೆ ನೋಡಿ ಸರ್. ಕರೆಕ್ಟ್ ಸರ್, ಇದು ಮೇಲ್ಗಡೆ ಬ್ರಾನ್ಸ್ ಅಲ್ಲೇ ಇದೆ. ಚಾನಲ್ಸ್ ಅಲ್ವಾ? ಚಾನಲ್ಸ್ ಸರ್, ಹೌದು. ಓಕೆ, ಸೊ ಇವೆಲ್ಲ ನೀವೇ ಫಿಟ್ ಮಾಡಿಸ್ಕೊಡ್ತೀರಲ್ಲ? ಮಾಡಿಸ್ಕೊಡ್ತೀವಿ ಸರ್, ಎವ್ರಿಥಿಂಗ್. ಅದಾದ್ಮೇಲೆ ಇಲ್ಲಿಗೊಂದು ಸ್ವಿಚ್ ಬೋರ್ಡಿಗೆ ಇದೊಂದು ಮಾಡಿದ್ದೀವಿ ಸರ್. ಓಹ್, ಸ್ಲೈಡಿಂಗ್. ಓಕೆ, ಸ್ಲೈಡಿಂಗ್ ಚಾನಲ್ ಹಾಕ್ಬಿಟ್ಟು ಅದರೊಳಗಡೆ ಸೇರಿಸಿರೋದು. ಹೌದು ಸರ್, ಸೊ ಕವರ್ ಆಗುತ್ತೆ, ಸೇಮ್ ಕಲರ್ ಥೀಮ್ ಅಲ್ಲೇ ಅದು ಮ್ಯಾಚ್ ಆಗುತ್ತೆ. ಸುಮ್ಮನೆ ಹಂಗೆ ಬಿಟ್ಟಿರೋ ಬದಲು ಹೌದು ಸರ್, ನೋಡಿ ಈ ಥರದ ಸ್ಲೈಡಿಂಗ್ ನೀವು ಮಾಡಿಸ್ಬೋದು. ಅದ್ರ ಮೇಲೆ ಏನಾದರೂ ಒಂದು ಏನೋ ಚಿಕ್ಕದ ಆರ್ಟ್ ಬೇಕಾದ್ರೂ ಹಾಕೋಬಹುದು. ಕೀಚೆನ್ ಕೀ ಹೋಲ್ಡರ್ ಹಾಕೋಬಹುದು ಸಪೋಸ್, ಇಲ್ಲಾಂದ್ರೆ ಸ್ಟೋರೇಜು ಮಾಡ್ಕೋಬಹುದು. ಮಾಡ್ಕೊಡ್ತೀರಲ್ಲ ನೀವು ಬೇಕಾದ್ರೆ. ಬನ್ನಿ ಸರ್, ಹಾಗೆ ಮುಂದೆ ಹೋಗ್ಬಿಡೋಣ. ಪ್ಯಾನ್ಲಿಂಗ್ ಎಲ್ಲ ಹೇಳಿ. ಇಲ್ಲಿ ಟೀಕುಡ್ ಕಲರ್ ಅಲ್ಲಿ ಮ್ಯಾಟ್ ಫಿನಿಶ್ ಅಲ್ಲಿ ಪ್ಯಾನ್ಲಿಂಗ್ ತಗೊಂಡಿದ್ದೇವೆ. ಸೊ ಕಂಪ್ಲೀಟ್ ಬೀಮ್ಸ್ ಏನಿದೆ ಅದಕ್ಕೆಲ್ಲ ಕಾರ್ನರ್ ರೌಂಡ್ಸ್ ತಗೊಂಡಿದೆ ಸರ್. ಸೊ ಮ್ಯಾಟ್ ಫಿನಿಶ್ ಅಲ್ಲ? ಮ್ಯಾಟ್ ಫಿನಿಶ್ ಸರ್, ಹೌದು. ಓಕೆ, ಸೊ ಇಲ್ಲೊಂದು ರೈಲ್ವೆ ಕ್ಲಾಕ್ ಬೇರೆ ಹಾಕ್ಬಿಟ್ರೆ. ಹೌದು ಸರ್. ಸೊ ವೀಕ್ಷಕರೇ ನೋಡ್ಬೋದು, ಇಲ್ಲೆಲ್ಲೇ ಗ್ರೀನರಿ ಬೇಕು, ಎವ್ರಿಥಿಂಗ್ ಇಸ್ ಡನ್. ಹೌದು ಸರ್, ಈ ಕಡೆ ಎರಡು ಕಡೆ ಕಾರ್ನರ್ ರೌಂಡ್ ತಗೊಂಡಿದ್ದೀವಿ, ಈ ಕಡೆಗೆ ಎಂಡ್ ಮಾಡ್ಬಿಟ್ಟಿದ್ದೀವಿ. ಓಹ್, ಈ ಥರ ಮಾಡಿ. ಬಿಕಾಸ್ ಯಾಕಂದ್ರೆ ಇಲ್ಲಿ ಮತ್ತೆ ಪ್ರಭಾವಳಿ ಬರೋದ್ರಿಂದ ಅಲ್ಲಿ ಸ್ಟಾಪ್ ಮಾಡಿದೆ ಸರ್. ಓಕೆ, ದೇವ್ರ ಮನೆ. ಹೌದು. ಇದು ಪ್ರಭಾವಳಿ ನೀವೇ ಪ್ರಿಕ್ಯೂರ್ ಮಾಡ್ಕೊಟ್ಟಿರೋದಾ? ಇಲ್ಲ ಸರ್, ಅದು ಕ್ಲೈಂಟ್ ಸ್ಕೋಪಲ್ಲಿ ಕ್ಲೈಂಟೇ ತೊಗೊಂಡ್ಬಂದಿರೋದು ಇದು. ಬ್ರಾಸ್ದಲ್ವಾ ಸರ್ ಇದು? ಹಾಂ ಸರ್, ಬ್ರಾಸ್ಟ್. ಕಂಪ್ಲೀಟ್ ಬ್ರಾಸ್. ಸೊ ಓಕೆ, ಒಳಗಡೆ ಏನು ಮಾಡಿದ್ದೀರಾ ಸರ್? ಒಳಗಡೆ ನಾವು ಶ್ರೀಚಕ್ರ ಮಾಡಿದ್ದೀವಿ, ಕೆಳಗಡೆ ಸ್ಟೋರೇಜ್ ಒಂದು ಕೊಟ್ಟಿದ್ದೀವಿ ಸರ್. ಆ ಶ್ರೀಚಕ್ರ ಎಲ್ಲ ಕಡೆ ಇದಾಗ್ತಿದೆ ನೋಡಿ ಸರ್. ಹೌದು ಸರ್, ರಿಫ್ಲೆಕ್ಟ್ ಆಗ್ತಿದೆ. ಓಕೆ, ಅದ್ರ ಒಳಗಡೆ ಲೈಟ್ ಹಾಕಿದ್ದೀರಲ್ಲ ಸರ್? ಹೌದು, ಯೂಶಲಿ WPS ಅಲ್ಲಿ ಮಾಡ್ತೀವಿ, ಇಲ್ಲಿ ನಾವು ಟೀಕೋಟ್ ಕಲರ್ ಅಲ್ಲಿ ಕೊಟ್ಟಿದ್ದೀವಿ ಸರ್. ಟೀಕೋಟ್ ಫಿನಿಶ್ ಅಲ್ಲಿ ಮಾಡಿದ್ದೀವಿ. ಹೌದು. ಓಕೆ, ಇಲ್ಲಿ ಕೆಳಗಡೆ 2 ಬಾಕ್ಸ್. ಹೌದು ಸರ್. ಇಷ್ಟ ಅಲ್ವಾ ಸರ್ ಇದು? ಹೌದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಏನು ಕೇಳಲಿಲ್ವಾ? ಇಲ್ಲ ಸರ್, ಬ್ಯಾಕ್ ಗ್ರೌಂಡ್ ಏನಿಲ್ಲ, ಆಲ್ರೆಡಿ ನೀವು ನೋಡಿದ್ರೆ ಫುಲ್ ಫೋಟೋಸ್ ಇದೆ. ಫೋಟೋಸ್ ಸೊ ಮೇಲ್ಗಡೆ ಅದೇ ಒಂದು ಹೈಲೈಟ್ ಸರ್, ನೀವು ಇವಾಗ ನೋಡಿದ್ರೆ 3 ಕಡೆ ರಿಫ್ಲೆಕ್ಟ್ ಆಗ್ತಿದೆ. ಹಾ, ಕರೆಕ್ಟ್. ನೋಡಿ ಹಿಂಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಮತ್ತೆ ಯೂಶಲಿ ವಾರ್ಮ್ ವೈಟ್ ಯೂಸ್ ಮಾಡ್ತೀವಿ, ಅಲ್ಲಿ ಫುಲ್ ವೈಟ್ ಯೂಸ್ ಮಾಡಿದ್ದೀವಿ. ಫುಲ್ ವೈಟ್. ಹೌದು. ನೋಡಿ ಪ್ರಭಾವಳಿ ತುಂಬಾ ಇಷ್ಟ ಆಯ್ತು ಸರ್. ಕೇಳೋಣ ಇರಿ, ಎಲ್ಲಿಂದ ತಗೊಂಬಂದ್ರಿ ಏನ್ ಕತೆ ಅಂತ. ಓಕೆ, ಸೊ ಈ ಕಡೆನೂ ಡೋರ್ಗೆ ಮತ್ತೆ ಇದು ಪ್ಯಾನಲಿಂಗ್ ಮಾಡಿದ್ದೀವಿ. ಇದು ಕಾಮನ್ ಬಾತ್ರೂಮ್, ಇಲ್ಲೊಂದು ವ್ಯಾನಿಟಿ ಏರಿಯಾ ಇದೆ. ಸೊ ವ್ಯಾನಿಟಿ ನೀವೇ ಕ್ರಿಯೇಟ್ ಮಾಡಿದ್ರಾ? ಇದು ಕ್ರಿಯೇಟ್ ಮಾಡಿರೋದು. ವ್ಯಾನಿಟಿ ಕ್ರಿಯೇಟ್ ಮಾಡಿ ಡಿಸೈನರ್ ಬ್ಯಾಕ್ ಸೈಡ್ ಅಲ್ಲಿ LED ಮಿರರ್, LED ಮಿರರ್ ಹಾಕಿದ್ದೀವಿ. ಬ್ಯಾಕ್ ಸೈಡ್ ಅಲ್ಲಿ ಚಾರ್ಕೋಲ್ ಪ್ಯಾನೆಲ್ ಕೊಟ್ಟಿದ್ದೀವಿ. ಅದು ಚಾರ್ಕೋಲ್ ಪ್ಯಾನೆಲ್. ಅದು ಚಾರ್ಕೋಲ್ ಪ್ಯಾನೆಲ್, ಹೌದು. ವೆರಿ ನೈಸ್. ಇದು ಡೈನಿಂಗ್ ಏರಿಯಾ. ಇದು ಡೈನಿಂಗ್ ಏರಿಯಾ. ಸೊ ಇಲ್ಲೂ ಮತ್ತೆ ಫ್ಲಾಟ್ ಫಾಲ್ ಸೀಲಿಂಗ್ ಕಂಪ್ಲೀಟ್ ಇದು ರನ್ ಆಗಿದೆ. ಸೊ ಇದು ಪ್ರೊಫೈಲ್ ಲೈಟ್ಸ್ ಮತ್ತೆ ಪ್ರೊಫೈಲ್ ಲೈಟ್. ಸೊ ಇವು ಎಲ್ಲ ಕಡೆ ಪ್ರೊಫೈಲ್ ಲೈಟ್, ಎಲ್ಲ ಕಡೆ ಪ್ರೊಫೈಲ್ಸ್. ಹೌದು, ಈವನ್ ಕಿಚನ್, ಕಾರಿಡಾರ್, ಎಲ್ಲ ಬೆಡ್ರೂಮ್ಸ್. ಸೊ ಇವ್ರಿಗೆ ಅಂದ್ರೆ ಲೈಟ್ಸ್ ಎಕ್ಸ್ಟ್ರಾ ಹಾಕೊಬೇಕನ್ನೋ ಅಗತ್ಯನೇ ಇಲ್ಲ ಸರ್. ಹೌದು, ಅಲ್ಲಲ್ಲೇ ಎಲ್ಲ ಕಡೆ ಲೈಟ್ಸ್ ಅಲ್ಲೇ ಇದೆ ಸರ್. ಓಕೆ 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 ಸರ್, ಒಳ್ಳೆ ಪ್ರೀಮಿಯಂ ಕಿಚನ್ ಮಾಡಿದ್ದೀರಾ. ಫಸ್ಟ್ ಕಿಚನ್ ಸೈಜ್ ಹೇಳಿ, ಏನು ಕಿಚನ್ ಇದೆ? ಸೊ ಇದು ಕಿಚನ್ ಆಕ್ಚುಲಿ ನಾರ್ಮಲ್ ಸೈಜ್ಗಿಂತ ತುಂಬಾ ದೊಡ್ಡದಿದೆ, ಅರೌಂಡ್ ಲೈಕ್ 15x15 ಸೈಜ್ ಬರ್ಬೋದು. ತುಂಬಾ ದೊಡ್ಡದಿದೆ. ಓಕೆ, ಸೊ ಕ್ರಾಕರಿ ಯೂನಿಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಮಾಡಿ. ಸೊ ಅಟ್ಯಾಚ್ಡ್ ಕ್ರಾಕರಿ ಯೂನಿಟ್ ಇದು. ಸೊ ಒಳಗಡೆ ಮತ್ತೆ ಗ್ಲಾಸ್ ಫ್ಲೋಟಿಂಗ್ ಶೆಲ್ಫ್ಸ್ ಕೊಟ್ಟಿದ್ದೀವಿ. ಮತ್ತೆ ಇನ್ನೊಂದು ಯೂನಿಕ್ ಥಿಂಗ್ ಏನಂದ್ರೆ ಕಂಪ್ಲೀಟ್ ಹೌಸ್ ಟೀಕೋಟ್ ಕಲರ್ ಇನ್ನರ್ ಫ್ಯಾಬ್ರಿಕ್ ಯೂಸ್ ಮಾಡಿ. ಒಳಗಡೆ ಒಳಗಡೆಗೆ ಫ್ಯಾಬ್ರಿಕ್ ಲ್ಯಾಮಿನೇಟ್ಸ್ ಬದಲು ಟೀಕೋಟ್ ಕಲರ್ ಯೂಸ್ ಮಾಡಿದ್ದೀವಿ ಸರ್.
ಸೊ ಮತ್ತೆ ಹಂಗೆ ಲಾಫ್ಟ್ ಕಂಟಿನ್ಯೂ ಆಗುತ್ತೆ. ಸೊ ಇಲ್ಲೂ ಸ್ಟೋರೇಜ್ ಕೊಟ್ಟಿದ್ದೀವಿ. ಸೊ ಹಿಂಗೆ ಈ ಕಡೆಯಿಂದ ಓಪನಿಂಗ್ ಆಯಿತು. ಹೌದು. ಓಕೆ. ಸೊ ಇದು ಈ ಕಡೆಯಿಂದ ಓಪನಿಂಗು 2 ವೇ ಓಪನ್ ಆಗುತ್ತೆ ಸರ್. ಇಲ್ಲೂ ಓಪನ್ ಆಗುತ್ತೆ, ಅಲ್ಲೂ ಓಪನ್ ಆಗುತ್ತೆ. ಎರಡು ಕಡೆ. ಇವಾಗ ಏನಾದ್ರು ದೊಡ್ಡ ಐಟಮ್ ಇಡಬೇಕಂದ್ರೆ ಹಂಗೆ ರನ್ ಆಗ್ಬೋದು. ಓಕೆ. ಇದು ಫ್ರಿಜ್. ಸೊ ಇದು ಫ್ರಿಜ್ಗೆ ಸ್ಪೇಸು, ಮತ್ತೆ ಫ್ರಿಜ್ ಮೇಲ್ಗಡೆಗೆ 1 ಫೀಟ್ ಶಟರ್ ಕೊಟ್ಟಿದ್ದೀವಿ, ಮತ್ತೆ ಅದು ಸ್ಟೋರೇಜ್. ಪರವಾಗಿಲ್ಲ ಸರ್, ಇದು ಎಲ್ಲೂ ಜಾಗ ವೇಸ್ಟ್ ಮಾಡಿಲ್ಲ ಸರ್. ಹೌದು. ಓಕೆ. ಸೇನ್ ಇಟ್ಕೊಳ್ಳೋದಿದ್ರೆ ಬೇಕಾಗುತ್ತೆ. ಸೊ ಮತ್ತೆ ಟಾಲ್ ಯೂನಿಟ್. ಇದೇನು ಬೆನಿಫಿಟ್ ಗೊತ್ತಾ ಸರ್, ತುಂಬಾ ಜನ ಫ್ರಿಜ್ ಮೇಲೆ ಏನೇನು ಇಟ್ಟಿರ್ತಾರೆ. ಹೌದೌದು, ತೆಗೆದು ಮೇಲ್ಗಡೆ ಇಡ್ಬೋದು. ಬೆಟರ್ ಒಳ್ಳೆ ಐಡಿಯಾ ಇದು. ಸೊ ಇದು ಮತ್ತೆ ಲಾಂಗ್ ಹ್ಯಾಂಡಲ್ ಕೊಟ್ಟಿದ್ದೀವಿ. ಪ್ಯಾಂಟ್ರಿ ತಗೊಂಡ್ರೆ ಪ್ಯಾಂಟ್ರಿ ಯೂನಿಟ್ ಸರ್. ಟ್ಯಾಂಡಮ್ ಪ್ಯಾಂಟ್ರಿ ಇದು. ಟ್ಯಾಂಡಮ್ ಪ್ಯಾಂಟ್ರಿ. ಹೌದು. ಓಕೆ. ಲಿಟಲ್ ಬಿಟ್ ಕಾಸ್ಟ್ಲಿ ಆಗುತ್ತೆ ಸ್ವಲ್ಪ. ಓಕೆ. ಸೊ ಗ್ಲಾಸ್ ಏನಿಲ್ಲ, ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ ಕಂಪ್ಲೀಟ್ ಆಗಿ. ಸೊ ಮೆಟಲೇ ಬಂದ್ಬಿಡುತ್ತೆ ಸರ್. ಹೌದು. ಓಕೆ. ಸೊ ಇಲ್ಲಿ ಬಂದು ಮತ್ತೆ ಸ್ಟೋರೇಜ್ ಸರ್. ಓವನ್ ಏನಾದರೂ ಇಟ್ಕೊಳ್ಳೋದು. ಇದು ಹೌದು ಓವನ್. ಸಾರಿ, ಸೊ ಇಲ್ಲಿ ಓವನ್ ಇಟ್ಕೋಬಹುದು. ಇದು ಓವನ್ ಸ್ಪೇಸ್. ಕೆಳಗಡೆ ಬಂದು ಮೆಶ್ ಡ್ರಾಸ್ ಕೊಟ್ಟಿದ್ದೀವಿ ಸರ್. ಬಿಕೆ ಬಾಸ್ಕೆಟ್ ಬಂದು ಮೆಶ್ ಡ್ರಾಸ್, ಅದರಲ್ಲೊಂದು ಡಿವಿಷನ್ ಸರ್. ಮತ್ತೆ ಇದು ಬೇಕಾದ್ರೆ ಇಟ್ಕೋಬಹುದು, ಬೇಡ ಅಂದ್ರೆ ತೆಗಿಬೋದು. ಆ ಥರ ಆಪ್ಷನ್ ಕೊಟ್ಟಿದ್ದೀರಾ. ಸೊ ಸೇಮ್ ಈ ಥರ. ಸೊ ಡಿವಿಷನ್ ಕೊಟ್ಟಿದ್ದೀವಿ. ಅದು ಲಾಸ್ಟಾಗಿ ಮತ್ತೆ ಒಂದು ಸ್ಟೋರೇಜ್ ಕೊಟ್ಟಿದ್ದೀವಿ. ಓಪನ್ ಸ್ಪೇಸ್, ಸ್ಟೋರ್ ರೂಮ್ ಥರ ಸರ್ ಆ್ಯಕ್ಚುಲಿ ಇದು. ಸೊ ಕೆಳಗಡೆ ಮತ್ತೆ ಸ್ಟೋರೇಜು. ಸೊ ಕಂಪ್ಲೀಟ್ ಕಿಚನ್ ಫುಲ್ ಸ್ಟೋರೇಜ್ ಆಗಿದೆ, ಮತ್ತೆ ಸ್ಟೋರೇಜ್ ಇದೆ. ಅಟ್ ದ ಸೇಮ್ ಟೈಮ್ ಲುಕ್ ವೈಸ್ ತುಂಬಾ ಎನ್ಹಾನ್ಸ್ ಆಗಿ ಬಂದಿದೆ ಸರ್. ಸೊ ಈ ಕಡೆ ಬ್ರೇಕ್ಫಾಸ್ಟ್ ಕೌಂಟರಿಂದ ಸ್ಟಾರ್ಟ್ ಮಾಡೋಣ. ಸೊ ಬ್ರೇಕ್ಫಾಸ್ಟ್ ಕೌಂಟರ್ ಸರ್. ಎಸ್. ಸೊ ಬ್ರೇಕ್ಫಾಸ್ಟ್ ಕೌಂಟರಲ್ಲೂ ಸ್ಟೋರೇಜ್ ಇದೆ. ಸೊ ನೀವು ಕಿಚನ್ ಎಲ್ಲಿ ನೋಡೋದು ಸ್ಟೋರೇಜ್ ಇದೆ. ಸ್ಟೋರೇಜ್ ಫುಲ್. ಹೌದು. ಓಕೆ. ಹೊರಗಡೆ ಬರಲೇಬಾರ್ದು ಅಲ್ವಾ. ಸೊ ಸ್ಟೋರ್ ರೂಮ್ ಯೂಶಲಿ ಏನು ಮಾಡ್ತಾರೆ, ಕಿಚನಲ್ಲಿ ಸ್ಟೋರ್ ರೂಮ್ ಕ್ರಿಯೇಟ್ ಮಾಡ್ಕೋಬೇಕು ಅನ್ಕೋತಾರೆ. ಸೊ ಅದರಿಂದ ಏನಾಗುತ್ತೆ, ಐಟಮ್ಸ್ ಜಾಸ್ತಿ ಈಚೆ ಇಡೋದು ಬೇಡ ಅಂತ. ಓಕೆ. ಸೊ ಇಲ್ಲಿ ಸ್ಟೋರ್ ರೂಮ್ ಜೊತೆಗೆ ಬ್ರೇಕ್ಫಾಸ್ಟ್ ಕೌಂಟರು ರಾಫ್ಟರ್ಸ್ ಯೂಸ್ ಮಾಡಿದ್ವಿ. ಸೊ ಕಂಪ್ಲೀಟ್ ಆಗಿ ಪ್ಯಾನಲಿಂಗ್ ಮಾಡಿ. ಚಾರ್ಕೋಲ್ ಅಲ್ಲ ಸರ್? ಹೌದು ಸರ್. ಸೊ ಎಲ್ ಶೇಪ್ಡ್ ರಾಫ್ಟರ್ಸ್, ಮತ್ತೆ ಅದಕ್ಕೆ ಡೆಕೋರ್ ಲೈಟ್ಸು. ಈ ಕಡೆ ಡಬಲ್ ಲೈಟಲ್ಲಿ ಒಂದು ಬ್ರೇಕ್ಫಾಸ್ಟ್ ಕೌಂಟರು, ಕೆಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದೆ ಸರ್. ಎರಡು ಸ್ಟೆಪ್ ಬರುತ್ತೆ. 2 ಸ್ಟೆಪ್ ಬರುತ್ತೆ ಸರ್. ಹೌದು. ಓಕೆ. ಇದು ನೀವೇ ಹಾಕೊಟ್ರೆ ಇದನ್ನ? ಹೌದು ಸರ್. ಹೌದು. ಯಾವುದು ಗ್ರಾನೈಟ್? ಸ್ಟೋನ್. ಇಲ್ಲ, ಬಿಲ್ಡರ್ ಸ್ಕೋಪ್ ಅಲ್ಲಿ ಇತ್ತು ಸರ್. ಬಿಲ್ಡರ್ ಸ್ಕೋಪ್ ಅಲ್ಲಿ ಇದು? ಹೌದು. ಓಕೆ. ನೀವು ಹೇಳ್ದಾಗ ಹಾಕೊಡ್ತಾರ ಅವರು? ಹೌದು ಸರ್. ನಮ್ಮ ಬಾಕ್ಸ್ ಎಲ್ಲ ರೆಡಿ ಆದ್ಮೇಲೆ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡ್ತೀವಿ, ಅವ್ರು ಆಮೇಲೆ ಗ್ರಾನೈಟ್ ಹಾಕೊಡ್ತಾರೆ. ಅವ್ರು ಇಲ್ಲ ಅಂದ್ರೆ ನೀವು ಹಾಕೊಡ್ತೀವಿ? ಅವ್ರು ಇಲ್ಲ ಅಂದ್ರೆ ನಾವು ಹಾಕ್ತೀವಿ. ಹೌದು. ಓಕೆ. ವೆರಿ ನೈಸ್ ಸರ್. ಬನ್ನಿ ಇವಾಗ ಕಿಚನ್ ಮೇನ್ ಕ್ಯಾಬಿನೆಟ್ಸ್ ಅನ್ನ ಎಕ್ಸ್ಪ್ಲೋರ್ ಮಾಡೋಣ ಒಂದು ಕಡೆ. ಸೊ ಇದು ಬಂದು ಸಿಂಗಲ್ ಸ್ಟೋರೇಜ್ ಕೊಟ್ಟಿದ್ದೀವಿ ವಿತ್ ಪ್ರೊಫೈಲ್ ಶಟರ್. ಆಕ್ವಾಗಾರ್ಡ್ ಕೆಳಗಡೆ ಪ್ಲೇಸ್ ಆಗಿದೆ ಸರ್. ಸೊ ಇಲ್ಲಿದೆ ಅಂಡರ್ ಸಿಂಕ್ ಅಲ್ಲಿ ಇದೆ. ಓ, ಇಲ್ಲಿಂದ ಬರುತ್ತಾ? ಇಲ್ಲಿಂದ ನೀರು ಬರುತ್ತೆ. ಓಕೆ. ಸೊ ಇದು ಮತ್ತೆ ಇದು ಒಳಗಡೆ ಸ್ಪೇಸ್ ಇದೆ, ಅದಕ್ಕೆ ಕೊಟ್ಬಿಟ್ರೆ ಅಲ್ವಾ? ಕಂಪ್ಲೀಟ್ ಆಗಿ. ಓಕೆ. ವೀಕ್ಷಕರೇ, ಫಸ್ಟ್ ಲಾಫ್ಟ್ ತೋರಿಸ್ಬಿಡ್ತೀನಿ. ಸಜ್ಜ ಏನೂ ಇರಲಿಲ್ಲ ಅಲ್ಲ ಸರ್? ಸಜ್ಜ ಏನಿಲ್ಲ ಸರ್, ಅದಕ್ಕೆ ಅದು ಕ್ಲೀನಾಗಿ ಬಂದಿದೆ ಫಿನಿಶಿಂಗ್. ಓಕೆ. ಓಕೆ. ಇಲ್ಲಿ ಕಾರ್ನರಲ್ಲಿ ಕಾರ್ನರ್ ಸ್ಪೇಸ್ ಕೊಟ್ಟಿದ್ದೀವಿ, ಓಪನ್ ಸ್ಪೇಸ್ ಕೊಟ್ಟಿದ್ದೀವಿ ಸರ್. ಅದನ್ನು ಡೋರ್ ಏನು ಬೇಡ ಅಂತ. ಸೊ ಮಿಡಲ್ ಯೂನಿಟ್ ಅಲ್ಲಿ ಎಲ್ಲೂ ವುಡನ್ ಶಟರ್ಸ್ ಇಲ್ಲ, ಎಲ್ಲ ಪ್ರೊಫೈಲ್ ಶಟರ್ಸ್ ಇದೆ. ಕಂಪ್ಲೀಟ್ ಪ್ರೊಫೈಲ್ ಇದೆ. ಹೌದು. ಸೆಂಟರಲ್ಲಿ ಗ್ಲಾಸ್ ಶೆಲ್ಫ್ ಕೊಟ್ಟಿದ್ದೀವಿ. ವೆರಿ ನೈಸ್. ಕೆಳಗಡೆ ಒಂದು ಸ್ಪೈಸ್ ರ್ಯಾಕ್ ಕೊಟ್ಟಿದ್ದೀವಿ. ಕಂಪ್ಲೀಟ್ ಸ್ಪೈಸ್. ಸೊ ಒಂದು ಸೈಡ್ ಇದೆ ಸರ್ ಸ್ಪೈಸ್ ರ್ಯಾಕ್ ಅಷ್ಟೇ. ಸೊ ಇದು ಪ್ರೊಫೈಲ್ ಶಟರ್ಸ್ ಮತ್ತೆ ಈ ಕಡೆ ರೋಲಿಂಗ್ ಶಟರ್. 2 ಫೀಟ್ ರೋಲಿಂಗ್ ಅಲ್ವಾ ಸರ್? 2 ಫೀಟ್ ರೋಲಿಂಗ್ ಶಟರ್ ಸರ್. ಓಕೆ. ಸೊ ಮತ್ತೆ ಇದು ಪುಲ್ ಔಟ್ ಸರ್. ಓ, ಇದು ಹೊರಗಡೆ ಎಳೆಯೋ ಥರ. ಹೌದು. ಸ್ಟ್ರೆಂತ್ ಇರುತ್ತೆ ಸರ್? ಗಟ್ಟಿ ಇರುತ್ತೆ ಸರ್. ಇರುತ್ತೆ. ಲೈಕ್ ಇವಾಗ ಈ ಥರ ಒಂದು ಮಿಕ್ಸಿ ಇಟ್ಕೊಳ್ಳೋಕ್ಕಿದ್ರೆ ಆಗುತ್ತೆ, ಗ್ರೈಂಡರ್ ಇಡೋಕ್ಕಾಗಲ್ಲ. ಮತ್ತೆ ಗ್ರೈಂಡರ್. ಓಕೆ. ಸೊ 45 kg ಕೆಪಾಸಿಟಿ ಬರುತ್ತೆ ಚಾನಲ್ಸ್ಗೆ. ಮಿಕ್ಸಿ ಅಥವಾ ಏರ್ ಫ್ರೈಯರ್ ಇಟ್ಕೋಬೋದು ಸರ್. ಹೌದು. ಓಕೆ. ಇದು 2 ಸ್ಟೆಪ್ ಮಾಡೋಕ್ಕೆ ಏನು ಕಾರಣ? ಯಾಕೆ 2 ಸ್ಟೆಪ್ ಮಾಡಿದ್ದೀರಾ ಇಲ್ಲಿ ಸರ್? ಇದು ಒಂದೇ ಸ್ಟೆಪ್ ಮಾಡಿದ್ರೆ ಡಿಸೈನ್ ವೈಸಲ್ಲೂ ಚೆನ್ನಾಗಿ ಕಾಣಿಸಲ್ಲ. ಮತ್ತೆ ಇಲ್ಲಿ ಏನಾದರೂ ಮೇಲ್ಗಡೆ ಇಡಬಾರ್ದು, ಏನಾದ್ರು ಕೆಳಗಡೆ ಇಟ್ಕೊಂಡು ಆಮೇಲೆ ಬೇಕಾದ್ರೆ ಸರ್ವ್ ಮಾಡ್ಕೋಬಹುದು. 2 ways ಯೂಸ್ ಆಗುತ್ತೆ. ಓಕೆ. ಓಕೆ. ಆ ಥರ ಈಗ ಫ್ಲಾಟ್ ಮಾಡಿದ್ವಿ ಅಂದ್ರೆ ಆ ಲುಕ್ಕು ಬರಲ್ಲ, ಫಿನಿಶಿಂಗು ಬರಲ್ಲ ಸರ್. ಸೊ ಅದರಿಂದ ಡಬಲ್ ಸ್ಟೆಪ್ ಮಾಡಿದ್ದೀವಿ. ಬಾಲ್ ಚೇರ್ಸ್ ಹಾಕೊಂಡು ಕೂತ್ಕೊಂಡ್ರೆ ಬ್ರೇಕ್ಫಾಸ್ಟ್ ಕೌಂಟರ್ ವರ್ಕ್ ಆಗುತ್ತೆ. ಇನ್ನೊಂದು, ಈ ಮನೇಲಿ ಡೈನಿಂಗ್ ಟೇಬಲ್ ಅಷ್ಟೇ ಸ್ಪೇಸ್ ಸೇವಿಂಗ್ ಡೈನಿಂಗ್ ಟೇಬಲ್ ಮಾಡಿರೋದು, ಅದನ್ನು ನಾವೇ ಮಾಡಿರೋದು. ಡೈನಿಂಗ್ ಟೇಬಲ್ ಇಲ್ಲಿ ಮಾಡಿದ್ದೀರಾ? ನಾವು ಲಾಸ್ಟ್ ಎಲ್ಲ ತೋರಿಸಿದ್ವಿ. ಸೊ ಸೇಮ್ ಸ್ವಲ್ಪ ಡಿಸೈನ್ ಚೇಂಜ್ ಮಾಡಿದ್ದೀವಿ. ತೋರ್ಸೋಣ ಇರಿ, ಆಮೇಲೆ ತೋರಿಸ್ಬಿಡೋಣ. ಸೊ ಅದರಿಂದ ಇವಾಗ ಬರೀ ಚೇರ್ಸ್ ಅಷ್ಟೇ ಇಲ್ಲಿ ಒಳಗಡೆ ಹೋಗುತ್ತೆ ಆರಾಮಾಗಿ. ಅಂದ್ರೆ ತುಂಬಾ ಸ್ಪೇಸ್ ಆಕ್ಯುಪೈ ಆಗಲ್ಲ. ಕರೆಕ್ಟ್. ಸೊ ಕೆಳಗಡೆ ಮತ್ತೆ ಸ್ಟೋರೇಜ್ ಕೊಟ್ಟಿದೆ ಸರ್. ಇದ್ರೊಳಗಡೆ ಮತ್ತೆ ಸ್ಟೋರೇಜ್ ಇದೆ ನೋಡಿ. ಸೊ ಫುಲ್ ಎಂಡ್ ತನಕ ಇದೆ ಸ್ಟೋರೇಜ್. ಒಳಗಡೆ ತನಕ ಹೊರಟೋಗ್ಬಿಟ್ಟಿದೆ. ಡೆಪ್ತ್ ಚೆನ್ನಾಗಿ ಬಂದಿದೆ. ಓಕೆ. ಸೊ ಈ ಕಡೆನೂ ಇದೆಯಾ? ಈ ಕಡೆನೂ ಸ್ಟೋರೇಜ್ ಇದೆ ಸರ್. ಮತ್ತೆ ಇಲ್ಲ ಸರ್, ಬನ್ನಿ ಕ್ಯಾಬಿನೆಟ್ಸ್ ತೋರಿಸ್ಬಿಡೋಣ ಹಾಗೇನೆ ಕೆಳಗಡೆ. ಸೊ ಇದಾಯ್ತು. ಸೊ ಇದೊಂದು ಇಲ್ಲಿ ಹಾಕಿದ್ದೀರಾ? ಪ್ಯಾನ್ ಪುಲ್ ಔಟ್ ಸರ್. ಇದು ಪ್ಯಾನ್ ಪುಲ್ ಔಟ್. ಇದು ಪ್ಯಾನ್ಸ್ ಎಲ್ಲ ಇದೆಲ್ಲ ಇಲ್ಲಿ ಹಾಕಿ ಸಗತ್ತಾಗಿದೆ ಸರ್ ಇದು. ವೆರಿ ನೈಸ್. ಓಕೆ. ಈ ಕಡೆ ಬಾಟ್ಲ್ ಪುಲ್ ಔಟ್ ಸರ್. ಇದು ಪ್ಯಾಂಟ್ರಿನ ಅಲ್ವಾ? ಪ್ಯಾಂಟ್ರಿ ಸರ್. ಇದು ಟ್ಯಾಂಡಮ್, ಕಂಪ್ಲೀಟ್ ಟ್ಯಾಂಡಮ್. ಓಕೆ. ಇದು ಕಟ್ಲರಿ ಮತ್ತೆ ಪ್ಲೇನ್ ಕಪನ್ ಸಾಸರ್ ತರ ಅಲ್ವಾ ಇದು? ಕಪನ್ ಸಾಸರ್. ಇದು ಬಂದು ತಾಲಿ ಯೂನಿಟ್ ಸರ್. ಇದು ತಾಲಿ ಯೂನಿಟ್. ಓಕೆ. ಸೊ ಇದು ಬಂದು ಕಾರ್ನರ್ ಸ್ಪೇಸ್ ಮತ್ತೆ ವಿ ಕಾರ್ನರ್ ಮತ್ತೆ ಕಂಪ್ಲೀಟ್ ಆಗಿ 180 ಡಿಗ್ರಿ ಇಂಚಸ್ ಯೂಸ್ ಮಾಡಿ ಹಾಕಿದ್ರೆ ಸೊ ಪೂರ್ತಿ ಓಪನ್ ಆಗುತ್ತೆ, ಯುಟಿಲೈಸ್ ಮಾಡ್ಕೋಬಹುದು ಸರ್. ಹೌದು. ಸೊ ಈ ಕಡೆ ಮತ್ತೆ 6 ಟ್ಯಾಂಡಮ್ ಕೊಟ್ಟಿದ್ದೀವಿ ಸರ್. ಓ, ಟ್ಯಾಂಡಮ್ಸ್ ತುಂಬಾನೇ ಆಯ್ತು ಸರ್ ಇಲ್ಲಿ. ಸೊ 6 ಟ್ಯಾಂಡಮ್.
ಹೆಂಗ್ ಸರ್ ಇದು 15 lakhಲ್ಲಿ ಇಷ್ಟೆಲ್ಲ ರೇಂಜ್ ಅಡ್ಜಸ್ಟ್ ಮಾಡ್ಬಿಟ್ಟಿದ್ದೀರಾ ನೀವು? ಯಾಕಂತಂದ್ರೆ ಇಸ್ ಟೋಟಲಿ 6 + 3 9 ಟ್ಯಾಂಡಮ್ಸ್ ಟ್ಯಾಂಡಮ್ಸ್ ಸರ್, ಹೌದು. ಓ ಮೈ ಗಾಡ್, ನೋಡಿ ವೀಕ್ಷಕರೇ, ಎಲ್ಲ ಡಬಲ್ ಗ್ಯಾಲರಿ ಸರ್, ಕಂಪ್ಲೀಟ್ ಆಗಿ ಬೆಸ್ಟ್ ಸ್ಟೋರೇಜ್ ಸಿಗುತ್ತೆ ನಮಗೆ. ಫುಲ್ ಸ್ಟೋರೇಜ್ ನೋಡಿ ವೀಕ್ಷಕರೇ, ತುಂಬ ಚೆನ್ನಾಗಿ ಬಂದಿದೆ ಸರ್ ಇದು, ವೆರಿ ನೈಸ್. ಕಲರ್ ಮಾತ್ರ ಎಲೆಗಂಟ್ ಕಲರ್ ಸರ್ ಇದು. ಮತ್ತು ಇನ್ನೊಂದು ಯೂನಿಕ್ ಥಿಂಗ್ ಏನಂದ್ರೆ ಕಂಪ್ಲೀಟಾಗಿ ಕ್ಯಾಪಚಿನೋ ಕಲರ್ ಕೊಟ್ಟಿದ್ದೀವಿ, ಸ್ಕರ್ಟಿಂಗ್ ಮಾತ್ರ ಗ್ರೇ ಕಲರ್ ಕೊಟ್ಟಿದ್ದೀವಿ ಸರ್. ಕಟಿಂಗ್ ಮಾತ್ರ ಇದೆ ಅಲ್ವಾ ಕೆಳಗಡೆ? ಹಾಂ. ಸೊ ಇದನ್ನ ಸ್ವಲ್ಪ 3 ಇಂಚ್ ಒಳಗಡೆ ಹೊರಟೋಗಿರುತ್ತೆ ಹೌದು ಸರ್. ಸರ್, ಒಳಗಡೆ ಅಲ್ಲಿ ಕಟ್ಟೆ ಇತ್ತು, ಸೊ ಆ ಕಟ್ಟೆನ ಕವರ್ ಮಾಡಿ ಕೊಟ್ಟಿದೆ ಸರ್. ನೋಡಿ ಈ ಥರ ಕಾಲು ಒಳಗಡೆ ಇಟ್ಕೊಳ್ಳೋಕೆ ಲೇಡೀಸ್ಗೆ ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಒಳಗಡೆ ಹೋಗುತ್ತೆ ಕಾಲು, ದಟ್ಸ್ ಬೆನಿಫಿಟ್. ಓಕೆ ಬನ್ನಿ ಸರ್, ನಿಮ್ಮದು ಯೂನಿಕ್ ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಸರ್. ಫೋಲ್ಡಿಂಗ್ ಡೈನಿಂಗ್ ಟೇಬಲ್. ಸೊ ಬೇಕಾದಾಗ ತಗೊಳ್ಳಿ, ಬೇಡಾದಾಗ ಕ್ಲೋಸ್ ಮಾಡಿ ತೆಗಿರಿ ಸರ್ ಅದನ್ನ. ಓಹೋ ಹೋ ಹೋ, ತುಂಬ ದೊಡ್ಡದಾಗೆ ಇದೆಯಲ್ಲ ಸರ್ ಇದು? ಹೌದು ಸರ್. ಸೊ ಇದು ಕಾರ್ನರ್ ರೌಂಡ್ ಮಾಡಿದ್ದೀವಿ, ಹಾಂ ಜಸ್ಟ್ ಒಬ್ಬರೇ ಯೂಸ್ ಮಾಡ್ಬೋದು. ಹಾಂ, ಇಲ್ಲಿ ಆ್ಯಂಕರ್ ಬೋಲ್ಟ್ ಹಾಕಿದ್ದೀವಿ. ಹಾಂ. ಸೊ ಇದು ಸೊ ಈ ಥರ ಬೆಂಚ್ ಆಗಿಬಿಡುತ್ತೆ ಅದು? ಬೆಂಚ್ ಆಗ್ಬಿಡುತ್ತೆ ಸರ್. ಓಕೆ, ಒಳ್ಳೆ ಐಡಿಯಾ ಮಾಡಿದ್ದಾರೆ ಸರ್ ಇದು. ನಾವು ಲಾಸ್ಟ್ ಟೈಮ್ ತೋರಿಸಿದ್ವಲ್ಲ ಒಬ್ಬರು? ಹೌದು ಸರ್, ಹೌದು, ಸೇಮು. ಸೊ ಅಷ್ಟೇ ಸರ್. ವೆರಿ ನೈಸ್ ಸರ್, ತುಂಬ ಚೆನ್ನಾಗಿದೆ ವೀಕ್ಷಕರೇ. ನೋಡಿ, ಜಸ್ಟ್ 6 ಇಂಚ್ ಗ್ಯಾಪಲ್ಲಿ ನಿಮಗೆ ಇಷ್ಟು ದೊಡ್ಡದಾಗಿರುವಂಥ ಡೈನಿಂಗ್ ಟೇಬಲು, 2 ಬೆಂಚು, ಅದು ವಿತ್ ಕುಷನ್ನು. ವಿತ್ ಕುಷನಿಂಗ್ ಸರ್, ಹೌದು. ಕುಷನ್ ನಾವೇ ಮಾಡಿರೋದು. ಕುಷನ್ನು ನೀವೇ ಮಾಡಿರೋದಾ? ನೋಡ್ರಿ, 6 ಇಂಚ್ ಜಾಗದಲ್ಲಿ ಇದಿಷ್ಟು ಡೈನಿಂಗ್ ಟೇಬಲನ್ನು ಈ ಜಾಗದಲ್ಲಿ ಇದಿಷ್ಟೇ ಜಾಗದಲ್ಲಿ ಸೆಟಲ್ ಮಾಡಿಬಿಟ್ಟಿದ್ದಾರೆ. ಹಾಂ ಸರ್, ಪರ್ಫೆಕ್ಟ್ ಸರ್ ಇದು. ಕ್ಲೋಸ್ ಮಾಡಿ ಸರ್ ಇವಾಗ, ಅದಿಷ್ಟು ಫಾಸ್ಟಾಗಿ ಕ್ಲೋಸ್ ಮಾಡ್ಬಿಡ್ಬೋದು ಹಂಗೇನೆ? ಹಾಂ, ಮಾಡ್ಬೋದು ಸರ್. ಹಂಗೆ ಎತ್ಬಿಟ್ರೆ ಆಯಿತು ಅಷ್ಟೇ ಸರ್. ನೋಡಿ, ಲಾಕಿಂಗ್ ಸಿಸ್ಟಮ್ ಇರುತ್ತೆ, ಅಷ್ಟೇ. ಇದು ಕೂಡ ಈಸಿಲಿ ರಿಮೂವಬಲ್. ಇದನ್ನು ಕ್ಲೋಸ್ ಮಾಡಿಬಿಡಿ ಹಂಗೇನೆ, ಮುಗೀತು ಸರ್, ಅಷ್ಟೇ. ಓಕೆ, ಇದು ನೋಡಿ, ಫಿಕ್ಸ್ ಮಾಡಿಬಿಟ್ಟಿದ್ದೀವಿ. ಹಾಂ, ಬೇಕಾದಾಗ ಬೇಕು, ಬೇಡಾದ್ರೆ ಬೇಡ ಸರ್. ಬಾ ಏನು ಒಳ್ಳೆ ಐಡಿಯಾ ನೋಡ್ರಿ ಶಿಕ್ಷಕರೇ. ಸೈಡಲ್ಲಿ ತೋರಿಸ್ತೀನಿ ನೋಡಿ, ಜಸ್ಟ್ 6 ಇಂಚಸ್ ಗ್ಯಾಪಲ್ಲಿ ನಿಮ್ಮದು ಎಂಟೈರ್ ಆಗಿ ಡೈನಿಂಗ್ ಟೇಬಲ್ ಒಳಗಡೆ ಸೇರ್ಕೊಂಡ್ಬಿಡುತ್ತೆ. ಸೊ ಈ ಜಾಗ ಆಲ್ಮೋಸ್ಟ್ ಯಾವಾಗಲೂ ಖಾಲಿ ಇರುತ್ತಲ್ವ ಸರ್? ಯಾವಾಗಲೂ ಖಾಲಿ ಇರುತ್ತೆ ಸರ್, ಬೇಕಾದಾಗ ಓಪನ್ ಮಾಡ್ಕೋ. ಯೂಶಲಿ ಇವಾಗ ಕ್ಲೈಂಟಿಗೆ 2 ಸ್ಪೇಸ್ ಇದೆ, ಸೊ ಇದು ಬೇಗ ತಿಂದು ಬೇಗ ಹೋಗಂಗಿದೆ. ಇದು ಆರಾಮಾಗಿ ಕೂತ್ಕೊಂಡು ಡೈನಿಂಗ್ ಮಾಡ್ಬೇಕಂದ್ರೆ ಹೌದು ಸರ್, ಅದು ಸಂಡೇಗೆ, ಇದು ಮಂಡೇಗೆ. ಹೌದು. ಸೊ ಸರಿ, ಬೆನಿಫಿಟ್ ಏನು ಗೊತ್ತಾ, ಇಲ್ಲಿ ಪೂಜೆ ಮಾಡ್ತಾರಂತ, ಇಲ್ಲೆಲ್ಲ ಕುತ್ಕೊಬೋದು, ಜನರೆಲ್ಲ ಕುತ್ಕೊಂಡು ಅಥವಾ ಏನಾದರೂ ಅರೇಂಜ್ಮೆಂಟ್ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಡೈನಿಂಗ್ ಕಂಪ್ಲೀಟ್ ಆಗಿ ಸ್ಪೇಸ್ ತಗೊಂಡ್ಬಿಡುತ್ತೆ ಸರ್. ಯಾಕಂದ್ರೆ ಯೂಶಲಿ 6 ಸೀಟರ್ ಬೇಕೇ ಬೇಕು ಸರ್. ಇವಾಗಂತೂ ಎಲ್ಲರೂ 6 ಸೀಟರ್ ಆಪ್ಟ್ ಮಾಡ್ತಾರೆ. ಸೊ ಇದಿಷ್ಟು ಕವರ್ ಆಗುತ್ತೆ. ಮತ್ತೆ ಇದು ಸೈಡಲ್ಲಿ 2 ಪ್ಲೇಸ್, ಫ್ರಂಟ್ ಅಲ್ಲಿ ಬೇಕಾದ್ರೆ ಆ ಕಡೆ ಒಬ್ಬರು ಕೂತ್ಕೋಬಹುದು. ಸೊ ವೆರಿ ನೈಸ್. ಬನ್ನಿ ಸರ್, ಇದಿಷ್ಟೇ ತುಂಬಾ ಟೈಮ್ ತಗೊಂಡ್ಬಿಟ್ವಿ ನಾವು. ರೂಮ್ಸ್ಗಳಿಗೆ ಹೋಗ್ಬಿಡೋಣ ಇವಾಗ. ಇಲ್ಲಿ ವ್ಯಾನಿಟಿ ಕೂಡ ಕೊಟ್ರ ಸರ್? ಇಲ್ಲಿ ವ್ಯಾನಿಟಿ ಇದೆ. ಸೊ ಇಲ್ಲಿ ಆಕ್ಚುಲಿ ಡ್ರಾ ಕೊಟ್ಟಿದ್ದೀವಿ. ಸೊ ಈ ತರ ಗ್ಯಾಪ್ ಮಾಡಿದ್ದೀವಿ ಸರ್. ಒಳಗಡೆ ಅಲ್ಲಿ ಪೈಪ್ ರನ್ ಆಗಿದೆ, ಜಾಗ ವೇಸ್ಟ್ ಆಗ್ಬಾರ್ದು ಅಂತ. ಸೊ ಇಷ್ಟು ಸ್ಪೇಸ್ ಯುಟಿಲೈಸ್ ಮಾಡಿದ್ದೀವಿ. ಸೊ ಮತ್ತೆ ಇಲ್ಲೊಂದು ಸ್ಟೋರೇಜ್ ವಿತ್ ವೆಂಟಿಲೇಷನ್ಸ್ ಕೊಟ್ಟಿದ್ದೀವಿ. ಸೊ ಇದಕ್ಕೆ ಆಕ್ಸೆಸ್ ಇರುತ್ತೆ ಮತ್ತೆ ಸ್ಟೋರೇಜು ಸಿಗುತ್ತೆ. ಮತ್ತೆ ಇಲ್ಲಿ ಯೂಸ್ ಕ್ಲಾತ್ ಇಟ್ಕೊಳ್ಳೋಕ್ಕೆ, ಟಬ್ ಇಟ್ಕೊಳ್ಳೋಕೆ ಜಾಗ ಸರ್. ಈ ಕಡೆ ಅಲ್ವಾ ಸರ್? ಈ ಕಡೆ ಗ್ಯಾಪ್ ಕೊಟ್ಟಿದ್ದೀವಿ. ಸೊ ಮೇಲ್ಗಡೆ ಡಿಸೈನರ್ ಬೋಲು, ಮೇಲ್ಗಡೆ LED ಮಿರರ್. ಹೌದು ಸರ್, ಹೌದು. ಬ್ಯಾಕ್ ಗ್ರೌಂಡ್ ಅಲ್ಲಿ ಚಾರ್ಕೋಲ್ ಪ್ಯಾನಲ್ ಸರ್. ಚಾರ್ಕೋಲ್ ಪ್ಯಾನಲ್ಸ್ ಇದೆ. ಓಕೆ, ಒಳ್ಳೆ ಕೆಲಸ ಮಾಡಿದ್ದೀರಾ. ಸೊ ಪಾತ್ವೇದಲ್ಲಿ ಸರ್ ಹಾಗೆ ಸೊ ಪಾತ್ರೆಯಲ್ಲಿ ಫ್ಲಾಟ್ ಫಾಲ್ ಸೀಲಿಂಗ್ ಮಾಡಿದ್ದೀವಿ, ಮತ್ತೆ ಫ್ಲೆಕ್ಸಿಬಲ್ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದ್ದೀವಿ ಸರ್. ಇದು ಫ್ಲೆಕ್ಸಿಬಲ್ ಪ್ರೊಫೈಲ್ ಲೈಟ್ ಆಯ್ತು, ಅದಕ್ಕೆ ರೌಂಡ್ ಬರುತ್ತೆ. ರೌಂಡ್ ಬರುತ್ತೆ, ಹೌದು. ಯೂಶಲಿ ಅದು ಸ್ಕ್ವೇರ್ ಅಲ್ಲೇ ಇರುತ್ತೆ, ನೀವು ಎಲ್ಲಿ ನೋಡಿದ್ರೆ. ಬಟ್ ಇಲ್ಲಿ ಕಾರ್ನರ್ಸ್ ರೌಂಡ್ ಮಾಡಿದ್ದೀವಿ, ಅದನ್ನ ಹೆಂಗ್ ಬೇಕೋ ಹಂಗೆ ಟರ್ನ್ ಮಾಡ್ಬೋದು ಸರ್, ಮಾಡ್ಕೋಬಹುದು. ಸೊ ಇಲ್ಲೊಂದು ಪೇಂಟಿಂಗ್ ಹಾಕ್ಬಿಟ್ಟಿದ್ದೀವಿ. ಹೌದು ಸರ್, ಇದು ಮಾಸ್ಟರ್ ಬೆಡ್ರೂಮ್. ಇದು ಮಾಸ್ಟರ್ ಬೆಡ್ರೂಮ್ ಸರ್, ಹೌದು. ಓಕೆ, ಏನೇನು ಮಾಡಿದ್ದಾರೆ ಸರ್? ಸೊ ಇಲ್ಲಿ ಬಂದು ಒಂದು ವಾರ್ಡ್ರೋಬ್ ಮಾಡಿದ್ದೀವಿ, ಸಿಟ್ ಔಟ್ ಇದೆ. ಸೊ ಮೇಲ್ಗಡೆ ಲಾಫ್ಟ್ ಇದೆ, ಅದ್ರ ಜೊತೆಗೆ ಮೋಲ್ಡಿಂಗ್ಸ್ ಕ್ರಿಯೇಟ್ ಮಾಡಿದ್ದೀವಿ. ಅದಾದ್ಮೇಲೆ ಯೂನಿಕ್ ಆಗಿರೋ ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದೀವಿ ಸರ್. ಓಕೆ, ಫಸ್ಟ್ ಇದು ವಾಲ್ ಪೇಪರ್ ನೋಡ್ಬಿಡೋಣ. ಮೆಟಾಲಿಕ್ ಅಲ್ವಾ ಸರ್? ಸರ್, ಮೆಟಾಲಿಕ್ ಫಿನಿಶು. ಸೊ ಕಂಪ್ಲೀಟಾಗಿ ಕಸ್ಟಮೈಸ್ ವಾಲ್ ಪೇಪರ್, ಮೆಟಾಲಿಕ್ ಫಿನಿಶ್ ಸರ್. ಕ್ಲೈಂಟೇ ತಾನೇ, ಅವ್ರದ್ದೇ ಫೋಟೋಸ್ ನೀವು ಮಾಡಿದ್ದೀವಿ. ಚೆನ್ನಾಗಿ ಕ್ರಿಯೇಟ್ ಮಾಡಿದ್ದಾರೆ ಅಂದ್ರೆ ಆ ಕ್ಲಾರಿಟಿ ಚೆನ್ನಾಗಿ ಬಂದಿದೆ. ಮೆಟಾಲಿಕ್ ಇದು ತುಂಬಾ ಚೆನ್ನಾಗಿ ಬಂದಿದೆ, ಫ್ಯಾಮಿಲೀಸ್ಗೆ ಚೆನ್ನಾಗಿ ಸರ್. ಒಂದು ಕಡೆಯಿಂದ ಬರೋಣ, ಈ ವಾಲ್ ಬಗ್ಗೆ ಹೇಳಿ. ಸೊ ಇದು ಬಂದು ವಾಲ್ ಪೇಪರ್ ಸರ್. ಆಕ್ಚುಲಿ ಕಸ್ಟಮೈಸ್ಡ್ ಅಲ್ಲ, ಸೆಲೆಕ್ಟೆಡ್ ಇದು ನಾರ್ಮಲ್ ಸರ್. ಹೌದು, ಕೊರಿಯನ್ ವಾಲ್ ಪೇಪರ್. ಇದು ನೆಕ್ಸ್ಟ್ ಸೀಲಿಂಗ್. ಸೊ ಮತ್ತೆ ಫ್ಲಾಟ್ ಫಾಲ್ ಸೀಲಿಂಗು. ಸೊ 2 ಕಡೆ ಕರ್ಟನ್ಸ್ ಸ್ಪೇಸ್ ಕೊಟ್ಟಿದ್ದೇವೆ, 2 ಸೈಡ್ ವಿಂಡೋಸ್ಗೆ. ಇಲ್ಲಿ ಓಪನಿಂಗ್ ಬಿಟ್ಟಿದ್ದೀವಿ. ಓಕೆ, ಅದು ಬಿಟ್ಟರೆ ಜಾಂಗೆ ಜಾಯಿನ್ ಮಾಡಿಬಿಟ್ಟು. ಹೌದು ಸರ್, ಹೌದು. ಓಕೆ. ಸೊ ಮತ್ತೆ ಇದು ನಾರ್ಮಲ್ ಪ್ರೊಫೈಲ್ ಲೈಟ್ ಯೂಸ್ ಮಾಡಿದ್ವಿ, ಫ್ಲಾಟ್ ಫಾಲ್ ಸೀಲಿಂಗ್ ಇದೆ. ಇದನ್ನು
ಸೊ ಫಾಲ್ ಸೀಲಿಂಗ್ ಇದ್ದಂಗೆ ಗೊತ್ತಾಗಲ್ಲ, ಗೊತ್ತೇ ಆಗಲ್ಲ. ಸೀಲಿಂಗ್ ತರ ಸೀಲಿಂಗಿಗೆ ಗ್ರೂ ಮಾಡಿ ಮಾಡ್ದಂಗೆ ಲೈಟ್ ಆದಂಗೆ ಇರುತ್ತೆ ಸರ್. ಎಸ್ ವಾರ್ಡ್ರೋಬ್ ಬಗ್ಗೆ ಸೊ ವಾರ್ಡ್ರೋಬ್ಸ್ ಯೂನಿಕ್ ಡಿಸೈನ್ ಮಾಡಿದೀವಿ. ಯೂಶಲಿ ನೀವು ಈ ತರ ಹ್ಯಾಂಡಲ್ಸ್ ನೋಡಿರ್ತೀರಾ, ಬಟ್ ನಾವು ಅದನ್ನ ಲ್ಯಾಮಿನೇಟ್ ಅಲ್ಲಿ ಡಿಸೈನ್ ಮಾಡಿದೀವಿ. ಲ್ಯಾಮಿನೇಟಸ್ ಅಲ್ಲಿ ಹ್ಯಾಂಡಲ್ಸ್ ತರ ಅಲ್ವಾ? ಓಕೆ, ಜಸ್ಟ್ ನಾಬ್ಸ್ ಅಷ್ಟೇ ಹಾಕೊಂಡಿದ್ದಾರೆ ಸರ್. ಹೌದು, ಓಕೆ. ಬಟ್ ನೋಡಿದ್ರೆ ಇದೇ ಹ್ಯಾಂಡಲ್ ಇದೇ ಹ್ಯಾಂಡಲ್ ಅಂತ ಅನ್ಕೋತಾರೆ ಸರ್. ಓ, ನೀವು ಅದನ್ನ ಆ ಥರ ಕಟ್ ಮಾಡಿರೋದು ಮಾಡಿರೋದು ಸರ್ ಲ್ಯಾಮಿನೇಟ್ನ. ಹೌದು, ವೆರಿ ನೈಸ್. ತುಂಬಾ ಯೂನಿಕ್ ಆಗಿ ಮಾಡಿದ್ದಾರೆ ಸರ್ ಇದು. ಸೊ ಈವನ್ ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ಬಂದಿದೆ ಸರ್. ಸೊ ಲೈಟ್ ಡಾರ್ಕ್ ತುಂಬಾ ಎಲಿಗೆಂಟ್ ಆಗಿ ಮ್ಯಾಚ್ ಆಗ್ತಿದೆ ಸರ್. ಹೌದು, ಅಂಡ್ ಇನ್ನೊಂದು ಹ್ಯೂಜ್ ಅಲ್ವಾ ಸರ್ ಇದು? ವಾಲ್ ಟು ವಾಲ್, ಲೋ ಟು ಸೀಲಿಂಗ್. ಓಕೆ ಓಕೆ, ತುಂಬಾ ಹ್ಯೂಜ್ ಆಗಿದೆ ಸರ್ ಇದು. ಇವೆಲ್ಲ ಓಪನ್ ಅಲ್ಲ ಸರ್? ಇದು ಓಪನ್ ಅಬಲ್ ಸರ್. ಇದು ಬಂದು ಮಿರರ್. ಓಕೆ, ಸೊ ಈ ಕಡೆಯಿಂದ ಮಿರರ್ ಸರ್. ಹೌದು, ಓಕೆ. ಅಲ್ಲಿ ಮಾಡಿದ್ದೀರಲ್ಲ ಅದೇ ಇಲ್ಲಿ ಬೇ ವಿಂಡೋ. ಬೇ ವಿಂಡೋಗೆ ಸೈಡ್ಗೂ ನಾವು ಅಪೋಲ್ಸ್ಟ್ರಿ ಕೊಟ್ಟಿದ್ದೀವಿ. ಹೌದು ಸರ್. ಓಕೆ. ಅಂಡ್ ಇದರಲ್ಲಿ ಈ ಕಡೆ ಯೂಸ್ಡ್ ಕ್ಲೋತ್ ಹಾಕಕ್ಕ ಇದು? ಇಲ್ಲ, ಬ್ಯಾಂಗಲ್ಸ್ ಸರ್. ಓ, ಬ್ಯಾಂಗಲ್ಸ್ ಇದು. ಹೌದು, ಇದು ಹ್ಯಾಂಗ್ ಮಾಡ್ಕೊಳ್ಳೋಕೆ ಇದು ಬ್ಯಾಂಗಲ್ಸ್. ಇನ್ನೊಂದು ಇದು ಬೆಟರ್ ಸರ್. ಕ್ಲೋಸ್ ಮಾಡಿ ಸರ್. ಇದು ಅಂತ ವೇಟ್ ಏನಿಲ್ಲ ಅಲ್ವಾ ಸರ್? ಇಲ್ಲ ಸರ್, ವೇಟ್ ಏನಿಲ್ಲ. ತಡೆಯುತ್ತೆ ಸರ್ ಆರಾಮ. ಓಕೆ ಓಕೆ. ಇದೆಲ್ಲ ಓಪನೇಬಲ್ ಸರ್? ಇದು ಓಪನೇಬಲ್ ಸರ್. ಮತ್ತೆ ವೆರಿ ನೈಸ್, ತುಂಬ ಚೆನ್ನಾಗಿದೆ. ಇದು ಡ್ರಾಯರ್ ಆರ್ಗನೈಸರ್ ಸರ್. ಹೌದು, ಆರ್ಗನೈಸರ್. ಹೌದು ಸರ್. ಚೆನ್ನಾಗಿದೆ. ಲೆದರ್ ಫಿನಿಶಲ್ಲಿ ಬರುತ್ತೆ. ಇದು ಮತ್ತೆ ಕಾಸ್ಟ್ಲಿ ಇರುತ್ತಲ್ಲ? ಹೌದು ಸರ್, ಇದು ಕಾಸ್ಟ್ಲಿ ಇದೆ. ಕಂಪ್ಲೀಟ್ ಆಗಿ ಲೆದರ್ ಫಿನಿಶ್, ಈಚೆನೂ ವುಡ್ ಫಿನಿಶಲ್ಲಿ ಕೊಟ್ಟಿದ್ದೀವಿ. ಓಕೆ ಓಕೆ ಓಕೆ. ಯಾವ ಕಂಪ್ನಿ ಬರುತ್ತೆ? ಇದು ಪೆಗ್ಲರ್ ಕೊಟ್ಟಿದ್ದೀವಿ. ಪೆಗ್ಲರ್ದ ಇದು? ನೀವು ಇದನ್ನ ವುಡ್ಡಲ್ಲಿ ಮಾಡಿದ್ರೆ ಸ್ವಲ್ಪ ಕಮ್ಮಿ ಆಗ್ಬಿಡುತ್ತೆ ನಮಗೆ ರೇಟ್ ಇದು. ವುಡ್ಡಲ್ಲಿ ಮಾಡಿದ್ರೆ ಕಮ್ಮಿ ಆಗುತ್ತೆ, ಬಟ್ ಇಷ್ಟು ಫಿನಿಶ್ ಕೊಡೋಕ್ಕಾಗಲ್ಲ. ಈ ಸ್ಟಿಚಿಂಗ್ ಆಗಲಿ ಮತ್ತೆ ಈ ಒಳಗಡೆ ಫಿನಿಶಿಂಗ್ ಆಗಲಿ ನಾವು ಕೊಡೋಕ್ಕಾಗಲ್ಲ ಸರ್. ನನಗೆ ಮಾಡ್ಕೊಟ್ಟಿದ್ರಲ್ಲ, ಸುಮ್ಮನೆ ಕಾನೆ ಮಾಡ್ಕೊಟ್ಟಿದ್ರೆ ಅದು ಮಾಡ್ಬೋದು ಸರ್. ಹೌದು, ದಟ್ಸ್ ವೆರಿ ಸಿಂಪಲ್. ತುಂಬಾ ಈಸಿ ಮಾಡ್ಬೋದು. ಹೌದು ಸರ್. ಓಕೆ, ಕ್ಲೋಸ್ ಮಾಡಿ ಸರ್. ಕೆಳಗಡೆ ಮತ್ತೆ ಎರಡು ಡ್ರಾ ಕೊಟ್ಟಿದ್ದೀವಿ. ಓಕೆ. ಅದು ಕೆಳಗಡೆ ಮತ್ತೆ ಗ್ಲಾಸ್ ಡ್ರಾ. ಇದು ಗ್ಲಾಸ್ ಡ್ರಾವರ್ಸ್ ಅಲ್ವಾ? ಇದು ಲಾಂಗ್ ಗ್ಲಾಸ್ ಡ್ರಾವರ್ಸ್. ಚೆನ್ನಾಗಿದೆ ಸರ್. ಕೆಳಗಡೆ ಸೇಮ್ ಗ್ಲಾಸ್ ಡ್ರಾವರ್ಸ್ ಸರ್. ಓಕೆ, ಡನ್. ಎಲ್ಲ ಎಂಟೈರ್ ಮನೆ ಒಳಗಡೆನೂ ಇದು ವುಡನ್ ಒಳಗಡೆ ಕಂಪ್ಲೀಟ್ ವುಡನ್ ಸರ್. ಇನ್ಸೈಡ್ ವುಡನ್ ಕಂಪ್ಲೀಟ್. ಫ್ಯಾಬ್ರಿಕ್ ತಗೊಂಡಿಲ್ಲ? ಫ್ಯಾಬ್ರಿಕ್ ಇಲ್ಲ ಸರ್, ತಗೊಂಡಿಲ್ಲ. ಸೊ ಹಿಂಗೆ ಕಂಟಿನ್ಯೂ ಆದ್ರೆ ಇಲ್ಲೊಂದು ಸಿಂಗಲ್ ಶಟರ್ ಇದೆ. ಸೊ ಇದು ಲಾಂಗ್ ಇದೇನು ಉದ್ದ ಬಿಟ್ಟಿರೋದು ಇಲ್ಲಿ? ಲಾಂಗ್ ಕ್ಲಾತ್ಸ್ ಸರ್ ಹಾಕೊಳ್ಳೋಕೆ. ಗೌನ್ಸ್ ಎಲ್ಲ ಇರುತ್ತಲ್ಲ, ಲೇಡೀಸ್ ಗೌನ್ಸ್ ಎಲ್ಲ ಹಾಕೋಕ್ಕೆ ಚೆನ್ನಾಗಿರುತ್ತೆ. ಅಂಬ್ರೆಲಾ ಡ್ರೆಸ್ಸಸ್ ಎಲ್ಲ ಇರುತ್ತಲ್ಲ. ಸೊ ಮತ್ತೆ ಈ ಕಡೆ ಓಕೆ, ಆ ಕಡೆ ಬೀಮ್ ಇರೋದ್ರಿಂದ ಅದು ಕಟ್ ಮಾಡಿ ಅದು ಮಾಡಿದೆ. ಸೊ ಅಲ್ಲಿ ಬೀಮ್ ಇದು ಬಂತ ಅಲ್ಲಿ? ಓಕೆ ಓಕೆ. ಸೊ ಮತ್ತೆ ಎರಡು ಡ್ರಾಸ್ ಸೇಮ್ ಫಿಂಗರ್ ಪ್ರಿಂಟ್. ಇಲ್ಲೂ ಫಿಂಗರ್ ಪ್ರಿಂಟ್ ಕೊಟ್ರಾ ಇಲ್ಲಿ? ಬಯೋಮೆಟ್ರಿಕ್ ಸರ್. ಓಕೆ. ಸೊ ಮತ್ತೆ ಎರಡು ಗ್ಲಾಸ್ ಡ್ರಾವರ್ಸ್. ಎರಡು ಗ್ಲಾಸ್ ಡ್ರಾವರ್ಸ್. ಟ್ಯಾಂಡಮ್ ಥರ ಬರುತ್ತಲ್ಲ? ಟ್ಯಾಂಡಮ್ ಥರ ಬರುತ್ತೆ ಸರ್. ಹೌದು. ಓಕೆ. ಸೊ ಮೇಲ್ಗಡೆ ಕಂಪ್ಲೀಟ್ ಆಗಿ ಲಾಫ್ಟ್ ಸಿಂಗಲ್ ಕಲರ್ ಇರುತ್ತೆ. ಒಂದೇ ಕಲರಲ್ಲಿ. ನೈಸ್. ಸೊ ಹಂಗೆ ಕಂಟಿನ್ಯೂ ಆದರೆ ಇನ್ನೊಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಇದು ಡ್ರೆಸ್ಸಿಂಗ್ ಟೇಬಲ್ ಇದೆ? ಹೌದು ಸರ್. ಯೂನಿಕ್ ಡ್ರೆಸ್ಸಿಂಗ್ ಟೇಬಲ್. ಹೌದು ಸರ್. ಮಿರರ್ ಇಲ್ಲಿದೆ ಸರ್, ಹೈಡ್ ಆಗಿದೆ. ಓಹೋ, ಇದು ಎತ್ತಿದ್ರೆ ಮಿರರ್ ಸರ್. ಹೌದು, ತುಂಬ ಚೆನ್ನಾಗಿದೆ ಸರ್ ಇದು. ಓಕೆ, ಅದು ಕೂಡ ವಿತ್ ಟಚ್. ಸೊ ಇಲ್ಲಿ ಮಿರರ್ ಇಲ್ಲೇ ಒಳಗಡೆಯಿಂದ ರನ್ ಮಾಡಿದ್ದೀವಿ. ನೆಕ್ಸ್ಟ್ ಇದರಲ್ಲಿ ಏನೇನಿದೆ? ಇದರಲ್ಲಿ ಮೇಲ್ಗಡೆ ಡ್ರಾ ಇದೆ. ಈ ಗ್ಲಾಸು ಮೂವಬಲ್. ಈ ಗ್ಲಾಸು ಮೂವ್ ಆಗುತ್ತೆ? ಓಕೆ. ಸೊ ಬ್ರಾನ್ಸ್ ಟಿಂಟೆಡ್ ಕೊಟ್ಟಿದ್ದೀವಿ ಇಲ್ಲಿಗೆ. ಸೊ ಇಲ್ಲಿ ಇಟ್ಟಿರೋದು ನೋಡ್ಕೋಬಹುದು. ಅದು ಕೆಳಗೆ ಮತ್ತೆ ಒಂದು ಡ್ರಾ ಕೊಟ್ಟಿದ್ದೀವಿ. ಮತ್ತೆ ಡ್ರಾವರ್ಸ್ ಇಲ್ಲಿ. ಇಲ್ಲೊಂದು ಸಿಟ್ ಔಟ್ ಕೊಟ್ಟಿದೆ ಸರ್. ಓಹೋ, ಇದು ಚೇರಾ ಇದು? ಸರ್ ಹೌದು. ನೀವು ಡ್ರಾವರ್ ಥರ ಇದ್ರೆ ಇನ್ನೂ 4 ಡ್ರಾವರ್ ಕೊಟ್ಟಿದ್ದೀರಾ? ಇಲ್ಲ ಸರ್, ಫಸ್ಟ್ ಒನ್ ಅಲ್ಲಿ ಇಲ್ಲ. ಸೊ ಸೆಕೆಂಡ್ ಒನ್ ಅಲ್ಲಿ ಇದೆ. ಅದಾದ್ಮೇಲೆ ಮತ್ತೆ ಕೆಳಗಡೆ. ಓ, ಅಗೇನ್ ಇದರಲ್ಲೂ ಸ್ಟೋರೇಜ್? ಇದರಲ್ಲೂ ಸ್ಟೋರೇಜ್, ಮೇಲ್ಗಡೆನೂ ಸ್ಟೋರೇಜ್. ಇದು ಫುಲ್ ಔಟ್ ಸರ್ ಆಕ್ಚುಲಿ. ಓಕೆ, ವೀಲ್ಸ್ ಹಾಕ್ಬಿಟ್ಟಿದ್ದೀವಿ. ಹೌದು ನೋಡಿ. ಸೊ ದಟ್ ಒಂದು ಸಿಂಗಲ್ ಪೀಸ್ ತರ ಬರುತ್ತೆ ಸರ್. ಕ್ಲೋಸ್ ಮಾಡಿ ಸರ್, ಅದನ್ನು ಕ್ಲೋಸ್ ಮಾಡಿ. ಸೊ ಗೊತ್ತೇ ಆಗಲ್ಲ ಸರ್. ಹೌದು, ಅಷ್ಟೇ. ಓಕೆ. ತುಂಬಾ ಜನ ಅಂದ್ರೆ ವಾಸ್ತು ಪ್ರಕಾರ ನಮಗೆ ಮಿರರ್ ಕಾಣಿಸಬಾರ್ದು ಅಂತ ಇರುತ್ತೆ. ನಿಮ್ಗೆ ಇವಾಗ ಇದು ಜ್ಞಾಪನ ಇದೆ, ನಾವು ಚೈನಾಗೆ ಹೋದಾಗ ಈ ತರ ಮಾಡೆಲ್ ನೋಡಿದ್ವಿ. ಚೈನಾ ಮಾಡೆಲ್ ಇದೆಯಾ ಇದು? ಈ ತರ ಇದೇ ತರ ಸೇಮ್ ಇದೆ ಸರ್. ನಿಮಗೆ ನೀವು ಮಾಲಲ್ಲಿ ನೋಡ್ಬೇಕಾದ್ರೆ ಸೊ ಕ್ಲೈಂಟ್ ಅದನ್ನ ನೋಡಿ ಅಲ್ಲಿಂದ ಇಂಪೋರ್ಟ್ ಮಾಡಕ್ಕೆ ಹೇಳೋದು, ಲೇಟರ್ ಆಗಿಲ್ಲ. ಸೊ ಅದೇ ತರ ಇಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಲೇಟ್ ಆಗತ್ತೆ ಅಂತ ನೀವೇ ಕ್ರಿಯೇಟ್ ಮಾಡ್ಬಿಡಿ ಸರ್. ಇವಾಗ ಇನ್ನು ಮತ್ತೆ ಕೇಳ್ತಾರೆ ಬಿಡಿ ಎಲ್ಲರೂ ಇವಾಗ ನಮಗೆ ಕ್ರಿಯೇಟ್ ಮಾಡ್ಕೊಡಿ ಸರ್ ಅಂತ ಹೇಳ್ಬಿಟ್ಟು. ವೀಕ್ಷಕರಿಗೆ ಈ ರೀತಿ ಬರುತ್ತೆ. ತುಂಬಾ ಚೆನ್ನಾಗಿದೆ ಸರ್ ಇದು. ಆಲ್ಮೋಸ್ಟ್ 2x2 ಅಷ್ಟೇ ಸರ್, ಅಷ್ಟೇ. 6 ಸ್ಪೇಸ್. ಸೊ ಮಿರರ್ ಆಯ್ತು, ಸ್ಟೋರೇಜು ಆಯ್ತು, ಅದ್ರ ಜೊತೆ ಕೂತ್ಕೊಂಡು ಡ್ರೆಸ್ ಮಾಡ್ಕೊಳ್ಳೋಕೆ. ಸೊ 2 ಮಿರರ್ ಆಪ್ಷನ್ ಇದೆ, 2 ಕನ್ಸೀಲ್ಡ್ ಆಗಿದೆ. ಸೊ ಇದು ಕೂತ್ಕೊಂಡು ಫೇಶಿಯಲ್ ಮೇಕಪ್ ಮಾಡ್ಕೊಳ್ಳೋಕೆ, ಅದು ನಿಂತ್ಕೊಂಡು ಡ್ರೆಸ್ ಚೆಕ್ ಮಾಡ್ಕೊಳ್ಳೋಕೆ. ಸ್ಟ್ಯಾಂಡಿಂಗ್ ಫುಲ್ ಡ್ರೆಸ್ಗೆ ಅಲ್ಲಿಗೆ ಆಗುತ್ತೆ ಸರ್. ಸರ್ ಡನ್. ಓಕೆ ಸರ್. ಸರ್ ನೆಕ್ಸ್ಟ್ ಬೆಡ್ರೂಮ್? ಎಸ್ ಸರ್. ಸೊ ಈ ಬೆಡ್ರೂಮಲ್ಲಿ ನಾವು ಡ್ರೆಸ್ಸಿಂಗ್ ಟೇಬಲ್ ಕಂಪ್ಲೀಟಾಗಿ ಮಾಡಿದ್ದೀವಿ. ಸೊ ಆ ಸೆಕ್ಷನಲ್ಲಿ LED ಮಿರರ್ ಕೊಟ್ಟಿದ್ದೀವಿ. ಸೊ ಅದಾದಮೇಲೆ ಕೆಳಗಡೆ 2 ಡ್ರಾಸ್ ಕೊಟ್ಟಿದ್ದೀವಿ. ಸೊ ಇಲ್ಲಿ ಡ್ರಾಸ್ ಬರುತ್ತೆ. ಹೌದು ಸರ್.
ಚಾರ್ಕೋಲ್ ಕೆಳಗಡೆನೂ ಹಾಕಿದ್ರ ಪ್ಯಾನಲ್? ಹೌದು ಸರ್, ಫುಲ್ ರಾಫ್ಟರ್ಸ್ ಕೆಳಗಡೆ ತನಕ ಕಂಟಿನ್ಯೂ ಆಗಿದೆ. ಕಂಪ್ಲೀಟ್ ಮೇಲ್ಗಡೆ ಮಿರರ್ ಇಲ್ಲಿ ಡಿ ಮಿರರ್ ಇಲ್ಲಿ ತನಕ ತೊಗೊಂಡಿದ್ದೀವಿ. LED ಆಗಿರೋದ್ರಿಂದ ಕೆಳಗಡೆ ಕಂಟಿನ್ಯೂ ಮಾಡಿಲ್ಲ. ಡಿ ಮಿರರ್ ಅಂತ ಕರೀತಾರೆ. ಡಿ ಮಿರರ್ ಸರ್, ಹೌದು. 3 ಕಲರ್ಸ್ ಬರುತ್ತೆ ಅದರಲ್ಲಿ. ಅದಾದ್ಮೇಲೆ ಸೈಡಲ್ಲಿ ಪ್ರೊಫೈಲ್ ಶಟರ್ ಕೊಟ್ಟಿದ್ದೀವಿ. ಸೊ ವಿತ್ ಸ್ಟೋರೇಜ್ ಕೊಟ್ಟಿದ್ದೀವಿ ಸರ್. ಒಳಗಡೆಗೂ ಪ್ರೊಫೈಲ್ ಲೈಟ್ಸ್ ರನ್ ಆಗಿದೆ. ಓಕೆ. ಸೊ ಕೆಲವೊಂದು ಕಡೆ ನೀವು ಇದನ್ನು ಕಂಟಿನ್ಯೂ ಮಾಡಿದ್ದೀರಿ ಅಲ್ವಾ? ಮೂನ್ ಮಿರರ್ ಥರ ಕಂಟಿನ್ಯೂ ಮಾಡ್ಬೋದು. ಬಟ್ LED ಮಿರರ್ ಮತ್ತೆ ಈ ಸ್ಟೋರೇಜ್ ಇರೋದ್ರಿಂದ ಕಂಟಿನ್ಯೂ ಮಾಡಿಲ್ಲ, ಇಲ್ಲಿಗೆ ಸ್ಟಾಪ್ ಮಾಡಿ. ಡಿ ಮಿರರ್ ಮಾಡಿ ಸ್ಟಾಪ್ ಮಾಡಿಬಿಟ್ರೆ ಅಲ್ಲಿಗೆ. ಓಕೆ. ಸೊ ಈ ಕಡೆ ಇದು ಬಂದು ಒಂದು ಫೋಲ್ಡಿಂಗ್ ಟೇಬಲ್ ಕೊಟ್ಟಿದ್ದೀವಿ. ಸೊ ಸ್ಪೇಸ್ ಸೇವಿಂಗ್ ಕಾನ್ಸೆಪ್ಟಲ್ಲಿ ಇದು ಮಾಡಿದ್ದೀವಿ ಸರ್. ಸ್ಪೇಸ್ ಸೇವಿಂಗ್ ಅಲ್ವಾ ಇದು? ಹೌದು ಸರ್, ಅದು ಬೆಸ್ಟ್ ಇದು. ಓಕೆ. ಸೊ ಇದು ಬಂದು ವಾಲ್ ಪೇಪರ್ ಹಾಕಿದೆ, ಮತ್ತೆ ಇದು ಕೊರಿಯನ್ ವಾಲ್ ಪೇಪರ್. ಕೊರಿಯನ್ ವಾಲ್ ಪೇಪರ್. ಹೌದು ಸರ್, ಹೌದು. ಏನು ಬೆನಿಫಿಟ್ ಕೊರಿಯನ್ ವಾಲ್ ಪೇಪರ್? ಅಂದರೆ ನಿಮಗೆ ಫಿನಿಶ್ ವೈಸಲ್ಲಿ ತುಂಬ ಚೆನ್ನಾಗಿರುತ್ತೆ. ನೀವು ನೋಡೋದು ಇಲ್ಲಿ ಥ್ರೆಡ್ ಥರ ಫಿನಿಶ್ ಇದೆ ಸರ್. ಬಟ್ಟೆ ಥರ ಅನ್ಸುತ್ತೆ. ಬಟ್ಟೆ ಥರ ಅನ್ಸುತ್ತೆ. ಹೌದು. ಓಕೆ ಓಕೆ ಓಕೆ. ಸೊ ನ್ಯಾಚುರಲ್ ಫೀಲ್ ಇರುತ್ತೆ. ಈಗ ಟೆಕ್ಸ್ಚರ್ ಪೇಂಟ್ ಮಾಡ್ದಂಗೆ ಫೀಲ್ ಬರುತ್ತೆ ಸರ್. ಓಕೆ 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 ಓಕೆ. ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಸ್ಟ್ರೆಂತ್ ಚೆನ್ನಾಗಿರುತ್ತೆ. ಹೌದು ಸರ್. ಓಕೆ ಡನ್. ಈ ಕಡೆ ಸರ್ ಮತ್ತು ಈ ಕಡೆ ಒಂದು ವಾರ್ಡ್ರೋಬ್ ಮಾಡಿದ್ದೇವೆ. ಸೊ ಫಸ್ಟ್ ಒಂದು ಬಂದು ಸ್ಟೋರೇಜ್ ಸರ್. ಈ ಕಡೆ ಹ್ಯಾಂಡಲ್ ಎಸ್ ಇದೆ. ಸೊ ಒಳಗಡೆಗೆ ಯೂಸ್ ಕ್ಲಾತ್ ಹ್ಯಾಂಗಲ್. ಯೂಸ್ ಕ್ಲಾತ್ ಅಲ್ವಾ ಇದು? ಲಾಂಗ್ ಬಾಡಿ ಕೊಟ್ಟಿದ್ದೀವಿ. ಓಕೆ. ಮತ್ತು ಇಲ್ಲಿ ಓಪನ್ ಶಟರ್ಸ್, ಮತ್ತು 2 ಕಡೆ ಹ್ಯಾಂಗರ್ಸ್ ಕೊಟ್ಟಿದ್ದೀವಿ. ಮತ್ತು ಕೆಳಗೆ ಗ್ಲಾಸ್ ಡೋರ್ಸ್ ಸರ್. ಓಕೆ. ಹಾಂ, ಓಪನೇಬಲ್ ಅಲ್ಲ ಇದು? ಓಪನೇಬಲ್ ಸರ್. ಹ್ಯಾಂಡಲ್ ಕೂಡ ತುಂಬ ಚೆನ್ನಾಗಿದೆ ಸರ್. ಇದು ಎಲೆಗೆಂಟ್ ಆಗಿದೆ. ಲಾಂಗ್ ಹ್ಯಾಂಡಲ್ಸ್ ತೊಗೊಂಡಿದ್ದಾರೆ. ಸೊ ಸೇಮ್ ವೇ ಇಲ್ಲವೇ ಇಲ್ಲೂ ಕೂಡ ಅಷ್ಟು. ಇಲ್ಲ ಬಯೋಮೆಟ್ರಿಕ್. ಮತ್ತೆ ಬಯೋಮೆಟ್ರಿಕ್. ಹೌದು ಸರ್. ಬೇರೆ ಎಲ್ಲೂ ರಾಯಲ್ ಲಾಕ್ಸ್ ಹಾಕಿಲ್ಲ, ಬರೀ ಬಯೋಮೆಟ್ರಿಕಲ್ಲೇ ಎಲ್ಲ. ಬರೀ ಬಯೋಮೆಟ್ರಿಕಲ್ಲೇ ಇದೆ ಸರ್. ಓಕೆ. ಸೊ ಮತ್ತೆ ಇದು ಟಾಲ್ ಯೂನಿಟ್ ಸರ್. ಟಾಲ್ ಯೂನಿಟ್ ಇದೊಂದು ಇರಬೇಕು ಸರ್, ತುಂಬ ಚೆನ್ನಾಗಿರುತ್ತೆ. ಹಾಂ, ಸ್ಟೋರೇಜ್. ಸೊ ತುಂಬ ರೇರ್ ಆಗಿ ಯೂಸ್ ಮಾಡೋದನ್ನ ಈ ಸೈಡ್ ಇಟ್ಬೋದು. ಸೈಡಿಗೆ ಹಾಕ್ಬೋದು. ಸೊ ಮಿಕ್ಕಿ ರೆಗ್ಯುಲರ್ ಆಗಿ ಯೂಸ್ ಮಾಡೋದನ್ನ ರೆಗ್ಯುಲರ್ ಸ್ಪೇಸಲ್ಲಿ ಪ್ಲೇಸ್ ಮಾಡ್ಬೋದು ಸರ್. ಓಕೆ. ಇದು ಕೂಡ ಫ್ಲೋರ್ ಟು ಸೀಲಿಂಗ್. ಫ್ಲೋರ್ ಟು ಸೀಲಿಂಗ್ ಸರ್. ಹೌದು. ಓಕೆ. ಅಂಡ್ ಇಲ್ಲಿ ಫಾಲ್ ಸೀಲಿಂಗ್. ಇದು ಫ್ಲಾಟ್ ಫಾಲ್ ಸೀಲಿಂಗ್ ಸರ್. ಎಲ್ ಶೇಪಲ್ಲಿ ಬಂದಿದೆ. ಸೊ ಟಿಲ್ ಡ್ರೆಸ್ಸಿಂಗ್ ಟೇಬಲ್ ತನಕ ಹೋಗುತ್ತೆ. ಈವನ್ ಬೀಮ್ನ ನಾವು ರಾಫ್ಟರ್ಸಲ್ಲೇ ಕವರ್ ಮಾಡಿದ್ದೀವಿ. ಎಂಡಲ್ಲಿ ಸರ್. ಹೌದು. ಇದು ಬೀಮ್ ಕವರ್ ಮಾಡಿರೋದು. ಹೌದು ಸರ್, ಹೌದು. ಓಕೆ. ಅಂಡ್ ಇಲ್ಲಿ ಇದು ಹಾಕಿರೋದ್ರಿಂದ ಲೈಟ್ ಚೆನ್ನಾಗಿ ಬರುತ್ತೆ. ಲೈಟ್ ಚೆನ್ನಾಗುತ್ತೆ. ಮತ್ತೆ ನೀವು ಇಲ್ಲಿಗೆ ಎಂಡ್ ಆಗುತ್ತೆ ಇದೆ. ಸಾರಿ, ಅಲ್ಲಿಂದ ಟಚ್ ಆಗಿ ಇಲ್ಲಿಗೆ ಎಂಡ್ ಆಗುತ್ತೆ. ಸೇಮ್ ಡಿಸೈನು ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡಿದ್ದೀವಿ ಸರ್. ಕಾರ್ನರ್ ಟು ಕಾರ್ನರ್ ತಗೊಂಡಿದ್ದಾರೆ. ಹೌದು. ಈವನ್ ಲೈಟ್ ಪ್ಲೇಸ್ಮೆಂಟು ಅಷ್ಟೇ. ಸೊ ಅದಕ್ಕೆ ಡಿಸ್ಟರ್ಬ್ ಆಗದೆ ನಾರ್ಮಲ್ ಲೈಟ್ಸ್ ಏನಿದೆ ಅದು ಸೈಡ್ ಪ್ಲೇಸ್ ಮಾಡಿ. ಆಡ್ ಅನ್ಸ್ಬಾರ್ದು. ಸರ್. ಕರೆಕ್ಟ್ ಸರ್, ಕರೆಕ್ಟ್. ಸೊ ಅದನ್ನು ಯೂನಿಕ್ ಆಗಿ ಪ್ಲೇಸ್ ಮಾಡಿ. ಆಮೇಲೆ ಇವಾಗ ಇಲ್ಲಿ ಬೆಡ್ ಬರೋದ್ರಿಂದ ಸೊ ಅದು ಬೀಳಲ್ಲ ಡೈರೆಕ್ಟ್. ಕರೆಕ್ಟ್. ಬೇಕಾಗುತ್ತೆ ಅಂತ ನಾವು ಐಡಿಯಾ ಇತ್ತು. ಸೊ ಎಲ್ಲಿ ಪ್ಲೇಸ್ ಮಾಡೋದು ಅಂತ ಗೊತ್ತಿರಲಿಲ್ಲ. ಸೊ ಡಿಸೈನರ್ನೆಲ್ಲ ಕೇಳಿ, ಸೊ ವಿ ಥಾಟ್ ಲಿವಿಂಗ್ ರೂಮಲ್ಲಿ ಚೆನ್ನಾಗಿ ಕಾಣುತ್ತೆ ಒಂದು ದೊಡ್ಡದು. ಇದನ್ನ ನೋಡಿ ಲೈಟಿಂಗ್ಸ್ ಎಲ್ಲಿಂದ ತಂದಿರೋದು? ಇದು ಆನ್ಲೈನ್ ಅಲ್ಲಿ ನಿಯಾನ್ ಅಟ್ಯಾಕ್ ಅಂತ ಅವ್ರ ಹತ್ರ ತರಿಸಿದ್ದು. ಚೆನ್ನಾಗಿ ಬರುತ್ತೆ ಅದು. ಆ ಥರ ಅಂದ್ರೆ ನಂಗೆ 200 ಮೋಡ್ಸ್ ಇದೆ. ಅಂದ್ರೆ ಅದನ್ನ ನಾವು ಮೊಬೈಲ್ ಅಲ್ಲಿ ಚೇಂಜ್ ಮಾಡ್ಕೋಬಹುದು. ಸಿಂಗಲ್ ಕಲರು ಇಟ್ಕೋಬಹುದು. ಓಕೆ ಓಕೆ ಓಕೆ. 200 ಮೋಡ್ಸ್ ಇದೆ. ಸೂಪರ್. ಆಮೇಲೆ ಇನ್ನೊಂದು ಮೇನ್ ನಾನು ನಿಮ್ಗೆ ಕೇಳೋದು ಸ್ಟ್ರೆಚ್ ಸೀಲಿಂಗ್. ಇದು ನಿಮ್ಗೆ ಪರಿಚಯ ಮಾಡ್ಕೊಟ್ಬಿಡ್ತೀನಿ. ಸೊ ವೀಕ್ಷಕರೇ, ನಮ್ಮ ಜೊತೆ ಈ ಮನೆ ಓನರ್ ಆಗಿರುವಂತ ಶ್ರೀವತ್ಸ ಮತ್ತೆ ದೀಪಿಕಾ ಮೇಡಮ್ ಇದ್ದಾರೆ. ವೆಲ್ಕಮ್ ಅಣ್ಣ. ಸರ್ ನಮಸ್ತೆ. ಇಬ್ಬರಿಗೂ ನಮಸ್ತೆ. ಆಲ್ರೆಡಿ ಪರಿಚಯ ಆಯ್ತು. ಮನೆ ತುಂಬಾ ಹೆಸರು ಹಾಕೊಂಡ್ಬಿಟ್ಟಿದ್ದಾರೆ, ಎಲ್ಲ ಕಡೆ ಗೊತ್ತಾಗ್ಬಿಡುತ್ತೆ ಬಂದ್ರೇನೆ. ಫಸ್ಟ್ ನನ್ನ ಕ್ವಶನ್ ಏನಂತಂದ್ರೆ, ಯುವರ್ ಫ್ರೆಂಡ್ಸ್, ಫ್ಯಾಮಿಲಿ, ಕಲೀಗ್ ಮನೆ ಓಪನಿಂಗ್ ಬಂದಾಗ ಹೆಂಗಿತ್ತು ಅವ್ರದ್ದು ರಿಯಾಕ್ಷನ್? ಯಾವ ತರ ಇತ್ತು? ಎಲ್ಲ ತುಂಬಾನೇ ಖುಷಿ ಪಟ್ರು. ಇನ್ಫ್ಯಾಕ್ಟ್ ಈಚ್ ಅಂಡ್ ಎವ್ರಿ ಕಾರ್ನರ್ ನೋಡಿ ಹೆಂಗ್ ಇದು ಡಿಸೈನ್ ಮಾಡಿದ್ರಿ, ಈ ತರ ಕಲರ್ಸ್ ಹೆಂಗ್ ಸೆಲೆಕ್ಟ್ ಮಾಡಿದ್ರಿ, ಎಲ್ಲರಿಗೂ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು. ನಂದು ಅದೇ ಕ್ವಶನ್, ಹೆಂಗ್ ಡಿಸೈನ್ ಮಾಡಿದ್ರಿ? ತುಂಬಾನೇ ಟೈಮ್ ತಗೊಂಡ್ವಿ. ಶಿ ಇಸ್ ಬೇಸಿಕಲಿ ಅ ಡಿಸೈನರ್. ಬಟ್ ನೀವು ಡಿಸೈನರಾ? ಅವರು ಲ್ಯಾಪ್ಟಾಪ್ ಅಲ್ಲಿ ಮೊಬೈಲ್ ಆಪ್ಸ್ ಆ ತರ ಡಿಸೈನ್ ಮಾಡೋದು. ಮನೆ ಡಿಸೈನ್ ಎಲ್ಲ ಮಾಡಿಲ್ಲ, ಬಟ್ ಅವಳಿಗೆ ಕಲರ್ಸ್ ಎಲ್ಲ ಸ್ವಲ್ಪ ಐಡಿಯಾ ಇತ್ತು. ಈ ತರ ಲೈಟ್ ಥೀಮೇ ಇರಲಿ, ಸ್ವಲ್ಪ ತುಂಬಾ ಡಾರ್ಕ್ ಎಲ್ಲ ಬೇಡ, ಲೈಟ್ ಆಗಿದ್ರೆ ಏರಿಯಾ ಆಗಿ ಆಮೇಲೆ ಫುಲ್ ಬ್ರೈಟ್ ಆಗಿ ಫೀಲ್ ಆಗುತ್ತೆ ಅಂತ ಕಲರ್ ಥೀಮ್ ನಾವು ಡಿಸೈಡ್ ಮಾಡಿದ್ವಿ. ಸ್ವಲ್ಪ ಕ್ಲಾಸಿಯಾಗೂ ಕಾಣಿಸುತ್ತೆ, ಮಿನಿಮಲಿಸ್ಟಿಕ್ ಆಗಿರಬೇಕು. ಅಂಡ್ ಅದೇ ನನಗೆ ಫಾಲ್ ಸೀಲಿಂಗ್ ಅಲ್ಲಿ ಅದೊಂದು ಪರ್ಟಿಕ್ಯುಲರ್ ಆಗಿತ್ತು. ನಂಗೆ ಬಾಕ್ಸ್ ತರ ಎಲ್ಲ ಬೇಕಿರ್ಲಿಲ್ಲ, ಸುಮ್ಮನೆ ಪ್ಲೇನ್ ಆಗಿರ್ಬೇಕು. ಲೈಟ್ಸ್ ಅಲ್ಲಿ ವಿ ಕ್ಯಾನ್ ಪ್ಲೇ ಅರೌಂಡ್ ವಿತ್ ಲೈಟ್ಸ್, ಡಿಫ್ರೆಂಟ್ ಆಗಿ ಲೈಟ್ಸ್ ಹಾಕಿ ಒಂದೇ ತರ ಸೀಲಿಂಗ್ ಅಲ್ಲಿ ಮಾಡೋಣ ಅಂತ. ಈ ಸ್ಟ್ರೆಚ್ ಸೀಲಿಂಗ್ ಐಡಿಯಾ ಯಾರ್ದು? ಯಾಕಂದ್ರೆ ಅದು ಹೊಸದು, ಓಕೆನಾ? ಸೊ ಎವ್ರಿಬಡಿ ತುಂಬಾ ನರ್ವಸ್ ಇರ್ತಾರೆ, ವರ್ಕ್ ಆಗುತ್ತೋ ಇಲ್ವೋ. ಯಾಕಂದ್ರೆ ಇವನ್ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋದಲ್ಲೂ ಚಿಕ್ಕದ ಹಾಕಿದ್ದಾರೆ ಬಿಟ್ಟು ದೊಡ್ಡದು ಎಲ್ಲೂ ಇಲ್ಲ. ನಾನು ಸ್ಪೇಷಿಯಸ್ ಸ್ಟುಡಿಯೋ ನೋಡೇ ನನಗೂ ಐಡಿಯಾ ಬಂದಿದ್ದು. ಆ ರೂಮು ಸ್ವಲ್ಪ ನಮಗೆ ಡಾರ್ಕ್ ಅನ್ಸುತ್ತೆ. ಡೇ ಟೈಮ್ ಅಲ್ಲಿ ತುಂಬಾ ಬಿಸಿಲು ಇಲ್ಲೇ ಇದ್ದಾಗ ಸ್ವಲ್ಪ ಡಾರ್ಕ್ ಅನ್ಸ್ತಿತ್ತು. ನಾವು ಅದನ್ನ ವರ್ಕ್ ರೂಮ್ ಅಂತ ಪ್ಲಾನ್ ಮಾಡಿದ್ವಿ. ಸೊ ಅವಾಗ ನಮಗೆ ಒಂದ್ ಸ್ವಲ್ಪ ಡೇ ಟೈಮ್ ತರ ಫೀಲ್ ಇರ್ಲಿ ಅನ್ನೋದಕ್ಕೋಸ್ಕರ ವಿ ವೆಂಟ್ ವಿತ್ ಸ್ಟ್ರೆಚ್ ಸೀಲಿಂಗ್. ಕಸ್ಟಮೈಸ್ ವಾಲ್ ಪೇಪರ್ ನಿಮ್ಮಿಬ್ಬರದ್ದು ಬೆಡ್ರೂಮ್ ಅಲ್ಲಿ ಮೆಟಾಲಿಕ್ ವಾಲ್ ಪೇಪರ್ ತುಂಬಾ ಚೆನ್ನಾಗಿ ಬಂದಿದೆ. ಅದು ಎಲ್ಲಿ ಮಾಡಿಸಿದ್ರಿ, ಏನ್ ಕತೆ, ಅದ್ರ ಬಗ್ಗೆ ಒಂಚೂರು ಹೇಳಿ. ಅದು ಇವಳಿಗೆ ಗೊತ್ತು. ಸೊ ವಾಲ್ ಪೇಪರ್ ಅಂತ ನಾವು ಅನ್ಕೊಂಡ್ವಿ ಫಸ್ಟ್. ಫೋಟೋ ಫ್ರೇಮ್ ಎಲ್ಲ ತುಂಬಾ ಹಳೆ ಐಡಿಯಾಗಳು. ಸೊ ನಾವು ವಿ ಥಾಟ್ ವಾಲ್ ಪೇಪರ್ ಒಂದ್ ಚೆನ್ನಾಗಿ ಹಾಕೋಣ ಅಂತ ಡಿಸೈಡ್ ಮಾಡಿ ಫೋಟೋನ ನಮಗೆ ಗೊತ್ತಿರೋರ ಹತ್ರನೇ ಎಡಿಟ್ ಮಾಡಿಸಿ
ಆ ಥರ ಮಾಡಿಸಿರೋದು. ಓಕೆ, ಅಂಡ್ ಇದು ವೈ ದಿಸ್? ಎಲ್ಲರೂ ಇದೇ ಕ್ವೆಶ್ಚನ್ ಕೇಳಿದ್ರು. ಈ ತರ ಅವರು ಡೈನಿಂಗ್ ಟೇಬಲ್ ನೋಡಿರ್ಲಿಲ್ಲ, ರಿಲೇಟಿವ್ಸ್ ಅಂಡ್ ಫ್ರೆಂಡ್ಸ್ ಅಲ್ಲಿ ಗೊತ್ತಿಲ್ಲ. ತುಂಬಾ ಜನ ನಾನ್ ಕೇಳ್ದಂಗೆ ನೋಡಿಲ್ಲ ಯಾರು. ಸೊ ಇವಾಗ ಯೂಶಲಿ ಏನಾಗುತ್ತೆ ಅಂದ್ರೆ ಡೈನಿಂಗ್ ಟೇಬಲ್ ಅಲ್ಲಿ ತುಂಬಾ ಏನೇನೋ ಸಾಮಾನು ಇಟ್ಬಿಡ್ತೀವಿ. ಡೈನಿಂಗ್ ಬಿಟ್ಟು ಬೇರೆ ಎಲ್ಲದೂ ಇರುತ್ತೆ, ಬೇರೆ ಲ್ಯಾಪ್ಟಾಪ್, ಫೋನ್, ರಿಮೋಟ್, ಎವ್ರಿಥಿಂಗ್ ಇರುತ್ತೆ, ವಾಟರ್ ಬಾಟಲ್ಸ್. ಅದನ್ನ ಬಿಟ್ಟು ಎಲ್ಲಾ ರೀಸನ್ಗೂ ಯೂಸ್ ಮಾಡ್ಕೋತೀವಿ, ಎಲ್ಲ ಪರ್ಪಸ್ ಡೈನಿಂಗ್ ಬಿಟ್ಟು. ಆಮೇಲೆ ಸ್ಪೇಸ್ ಅದು ಡೈನಿಂಗ್ ಟೇಬಲ್ ನೀವು ಬಲ್ಕಿಯಾಗಿ ಇಟ್ಬಿಟ್ರೆ ಅಲ್ಲೇ ಇರುತ್ತೆ, ನಿಮ್ಗೆ ಮೂವ್ ಮಾಡಕ್ಕಾಗಲ್ಲ. ಬ್ರೇಕ್ಫಾಸ್ಟ್ ಕೌಂಟರ್ ಮಾಡಿಸಿದ್ವಿ, ಅದು ಸ್ವಲ್ಪ ಹೈಟ್ ಇರೋದ್ರಿಂದ ಎಲ್ಲರಿಗೂ ಸೊ ಇವಾಗ ಎಲ್ಲರೂ ಬರ್ತಾರೆ, ದೊಡ್ಡವರೆಲ್ಲ ಬರ್ತಾರೆ. ಸೊ ಅವ್ರಿಗೆ ನಾವು ಬ್ರೇಕ್ಫಾಸ್ಟ್ ಕೌಂಟರ್ ಮೇಲೆ ಆಬ್ವಿಯಸ್ಲಿ ಹಾಕಕ್ಕಾಗಲ್ಲ, ಊಟ ಎಲ್ಲ ಬಡ್ಸಕ್ಕಾಗಲ್ಲ. ಸೊ ನಮ್ಗೆ ಆಮೇಲೆ ಡೈನಿಂಗ್ ಟೇಬಲ್ ಬೇಕಾಗಿಲ್ಲ. ದೆನ್ ಅವಾಗ ಸ್ಪೇಸ್ ಅವ್ರದೇ ನಾವು ಒಂದು ವಿಡಿಯೋ ನೋಡಿದ್ವಿ, ಅವ್ರು ಈ ತರ ಒಂದು ಫೋಲ್ಡಿಂಗ್ ಡೈನಿಂಗ್ ಟೇಬಲ್ ಮಾಡ್ಕೊಡ್ತಾರೆ ಅಂತ. ನಮ್ಗೆ ಈ ಜಾಗನೂ ಪರ್ಫೆಕ್ಟ್ ಆಗಿ ಸಿಕ್ತು, ಕಿಚನ್ ಹತ್ರನೇ. ಇವಾಗ ಯಾವಾಗ ಬೇಕೋ ನಾವು ಡೈನಿಂಗ್ ಟೇಬಲ್ ಯೂಸ್ ಮಾಡ್ಕೋಬಹುದು, ಬೇಡದಿರೋ ಟೈಮಲ್ಲಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಸ್ಪೇಸು ಹಂಗೆ ಸಿಗುತ್ತೆ. ಬಟ್ ನನ್ನ ಕ್ವಶನ್ ಅಂದ್ರೆ ಇಸ್ ದಿಸ್ ಪ್ರಾಕ್ಟಿಕಲ್ ಆಗಿದೆಯಾ ಇದು? ಅಂದ್ರೆ ಈಸಿಯಾಗಿ ತಗೊಳ್ಳೋದು, ಈಸಿ ಕ್ಲೋಸ್ ಮಾಡೋದು, ಇದೆಯಾ ಇದು? ಅದು ಇದು ಸ್ಮಾಲ್ ಗಿಮಿಕ್ ತರನಾ? ಇಲ್ಲ, ಆತರ ಅನ್ಕೋತಾರೆ ಜನ, ಏನೋ ಸುಮ್ನೆ ಸ್ಟೈಲು ಇವಾಗಿಂದು ಇದಕ್ಕೋಸ್ಕರ ಅಂತ. ಬಟ್ ನೀವೇ ನೋಡ್ದಂಗೆ ನಾವು ಡೈನಿಂಗ್ ಟೇಬಲ್ ಮೇಲೆ ಕೂತಿದೀವಿ, ಈಗ ಕಂಫರ್ಟಬಲ್ ಆಗಿ ಕಾನ್ವರ್ಸೇಷನ್ ನಡೆಸ್ತಾ ಇದೀವಿ. ಸೊ ಏನಿಲ್ಲ, ಆರಾಮಾಗಿ ಊಟ ಮಾಡ್ಬೋದು, 6 ಜನ ಕೂತ್ಕೋಬಹುದು. ಬಟ್ ತುಂಬಾ ಸ್ಪೇಸ್ ಕನ್ಸ್ಟ್ರೈನ್ಸ್ ಇಂದ 4 people ಆರಾಮಾಗಿ ಕೂತ್ಕೋಬಹುದು, ಆರಾಮಾಗಿ ಕೂತ್ಕೊಂಡು ಊಟ ಮಾಡ್ಬೋದು. ಇನ್ನೊಂದು ಕ್ವಶನ್ ಕೇಳ್ಬೇಕು ನಾನು ನಿಮ್ಗೆ, ಪರ್ಸನಲ್ ಕ್ವಶನ್ ಇದು. ಹೊರಗಡೆ ಮನೆ ಹೆಸರು ನೋಡಿದೆ, ಕೌಂಡಿನ್ಯ ಅಂತ ಇದೆ. ಓಕೆ, ಕೌಂಡಿನ್ಯ ಅಂದ್ರೆ ನನ್ಗೆ ಗೊತ್ತಿರೋ ಪ್ರಕಾರ ಅದೊಂದು ಕಾದಂಬರಿ. ಕೌಂಡಿನ್ಯ ಅಂದ್ರೆ ನಮ್ದು ಋಷಿಗಳ ಹೆಸರು. ಕೌಂಡಿನ್ಯ ಅನ್ನೋದು ನಮ್ ಗೋತ್ರ ಅಂತ ಬರುತ್ತೆ, ಪ್ರವರ ಅಂತೆಲ್ಲ ಹೇಳ್ಕೊಂಡ್ ಬರ್ತೀವಿ. ಸೊ ಅದು ನಮ್ ಫುಲ್ ಫ್ಯಾಮಿಲಿ ಟ್ರೀ ಅಲ್ಲಿ ಕೌಂಡಿನ್ಯ ಋಷಿಗಳಿಂದ ನಮ್ದು ಒರಿಜಿನ್. ಓಕೆ, ಮೇಡಮ್ ಹತ್ರ ಕೆಲವೊಂದು ಕ್ವಶನ್ ಕೇಳಬೇಕು. ಮೇಡಮ್, ನಿಮ್ಮ ಇನ್ಪುಟ್ ಏನು ಈ ಮನೇಲಿ? ಇದು ಹಿಂಗೆ ಬಂದ್ರೆ ಹಿಂಗೆ ಬರ್ಬೇಕು, ನಾನು ಕಾಂಪ್ರಮೈಸ್ ಆಗಲ್ಲ ಆ ಥರ ಹೇಳಿದ್ದು ಯಾವುದಿತ್ತು? ಲಿವಿಂಗ್ ಏರಿಯಾದು ಇದು ಶೆಲ್ಫ್ಸ್ ಮಾಡಿದ್ರಾ? ಬಿಕಾಸ್ ನಾವು ಇಟ್ಕೊಂಡಿದ್ವಿ ಇಷ್ಟು 1.5 ವರ್ಷದಿಂದ ಗಿಫ್ಟ್ಸ್ ಬಂದಿದ್ದೆಲ್ಲ ಕಸ್ಟಮೈಸ್ ಎಲ್ಲ ಎಲ್ಲಿಡೋದು ಅಂತ. ಅದಕ್ಕೊಂದು ಪ್ಲೇಸ್ ಕೊಡ್ಬೇಕಿತ್ತು. ಅದು ಆಮೇಲೆ ಡೈನಿಂಗ್ ಟೇಬಲ್ ಅಷ್ಟೇ ಹಿಂಗೆ ಬರಬೇಕು ಅಂತ ಸ್ಪೆಸಿಫಿಕ್. ಹಿಂಗೆ ಬರ್ಬೇಕು, ಇಷ್ಟೇ ಸಾಕು ನನಗೆ, ಸಾಕು. ಓಡಾಡಕ್ಕೂ ಆರಾಮಾಗಿ ಫ್ರೀ ಆಗಿರುತ್ತೆ. ಪೂಜೆ ಏನಾದ್ರು ಮಾಡಿದ್ರೆ ಇಲ್ಲೆಲ್ಲ ಕುತ್ಕೋಬಹುದು, ಕೂತ್ಕೋಬಹುದು. ಕರೆಕ್ಟ್. ಅದು ಆಮೇಲೆ ದೇವ್ರ ಮನೆ ಬಾರ್ಡರ್ ಪ್ರಭಾವಳಿ ಎಲ್ಲಿ ತಂದ್ರಿ ಸರ್? ಅದು ಪ್ರಭಾವಳಿ ಅದು ಬ್ರಾಸ್ದು ಆಕ್ಚುಲಿ, ಲೈಟ್ ಅಂಡ್ ಕ್ರಾಫ್ಟ್ಸ್ ಅಂತ ಅವರು ಮಾಡಿ ಕಳಿಸಿದ್ದು ಆನ್ಲೈನ್. ಅಂದ್ರೆ ಅವರು ಬಂದು ಮೆಜರ್ಮೆಂಟ್ಸ್ ಎಲ್ಲ ತಗೊಂಡು ಡಿಸೈನ್ ನಾವು ಸೆಲೆಕ್ಟ್ ಮಾಡಿದ ಮೇಲೆ ಬೇಸಿಸ್ ಮೇಲೆ ಅವರೊಂದು ಡ್ರಾಫ್ಟ್ ಕೊಡ್ತಾರೆ. ಅದೇನು ವುಡನ್ ಪ್ರಭಾವಳಿ ಬೇಡ ಅಂತ ಇತ್ತು ನಿಮ್ಗೆ? ನಂಗೆ ತುಂಬಾ ವುಡ್ ಅದು ನೋಡಿದೆ ನಾವು ಎಷ್ಟೊಂದ್ ಕಡೆ ಎಲ್ಲ. ಸೊ ಈ ತರದ್ದು ತುಂಬಾ ಕಮ್ಮಿ ಇವಾಗಿನ್ನ, ತುಂಬಾ ಜನ ಮಾಡ್ಸಿಲ್ಲ. ಸೊ ಈ ತರ ಮಾಡ್ಸಿದ್ರೆ ಒಂಥರ ನಂಗೆ ದೇವಸ್ಥಾನ ತರ ಲುಕ್ ತರ ಬರುತ್ತೆ, ಫೀಲ್ ಡಿವೈನ್ ಆಗಿ. ಸೊ ಚೆನ್ನಾಗೂ ಇದೆ, ಡಿಫ್ರೆಂಟ್ ಆಗಿ ಅಂತ. ಕಿಚನ್ ಅಲ್ಲಿ ಏನು ಇನ್ಪುಟ್? ಕಿಚನ್ ಎಲ್ಲ ಆಕ್ಚುಲಿ ಸೊ ಅದೇ ಬೆಸ್ಟ್. ಕಿಚನ್ ಎಂಟೈರ್ ನನಗೆ ಕಿಚನ್ ನಂಗೆ ಫಸ್ಟ್ ಮನೆ ಇಷ್ಟ ಆಗಿದ್ದು ಕಿಚನ್ ಸ್ವಲ್ಪ ಸ್ಪೇಷಿಯಸ್ ಆಗಿ. ಸೊ ಕಲರ್ ಕಾಂಬಿನೇಷನ್ ಗೆ ನಾವು ತುಂಬಾ ಟೈಮ್ ತಗೊಂಡಿದ್ವಿ. ಪಾಪ ನೇಸರ ಅಂತ ಡಿಸೈನರು, ತುಂಬಾ ಪಾಪ ಅವ್ರಿಗೆ ತುಂಬಾ ತಲೆ ತಿಂತಿದ್ವಿ. ಡೈಲಿ ಕಾಲ್ ಮಾಡೋದು, ನಮ್ಗೆ ಈ ತರ ಸೆಟ್ ಆಗ್ತಿಲ್ಲ, ಫಸ್ಟ್ ಇನ್ನೇನೋ ನೋಡೋದು, ಸ್ವಲ್ಪ ದಿನ ಓಕೆ ಆಗಿರುತ್ತೆ, ಆಮೇಲೆ ಮತ್ತೆ ಇನ್ನೇನೋ ಇಷ್ಟ ಆಗಿ ಅವ್ರಿಗೆ ಮತ್ತೆ ಚೇಂಜಸ್ ಮಾಡಿ. ಡಿಸೈನ್ ಫೇಸ್ ನಾವು ತುಂಬಾ ಟೈಮ್ ತಗೊಂಡ್ವಿ. ಅವ್ರು ಎಕ್ಸಿಕ್ಯೂಷನ್ ಪಾಪ ಮಾಡ್ಕೊಟ್ರು, ಡಿಸೈನ್ ನಾವು 3 months ತಗೊಂಡ್ವಿ. ಹೇಳ್ತಾ ಇದ್ರಿ ಕಲರ್ 2-3 ಸಲ ಕಿಚನ್ ಚೇಂಜ್ ಮಾಡಿದ್ದಾರೆ. ಬಟ್ ಫೈನಲಿ ಎಲಿಗೆಂಟ್ ಕಲರ್. ಖಂಡಿತ ಕಲರ್ಸ್ ನಾನು ಒಪ್ಪಿದ್ರು ಅವ್ರು ಒಪ್ತಿಲ್ಲ. ಕುಕ್ ಏನಾದ್ರು ಮಾಡ್ತೀರಾ? ಹಿಂಗೆ ಇಲ್ಲ ನನಗೆ ಏನು ಮಾಡಲ್ಲ, ಇಂಟ್ರೆಸ್ಟ್ ಇದೆ ತುಂಬಾ, ಬಟ್ ಇನ್ನೂ ಮಾಡಿಲ್ಲ. ಸೊ ಅದೇ ಫಸ್ಟ್ ಕಿಚನ್ ಸೆಟಪ್ ಮಾಡ್ಕೊಳ್ಳೋಣ, ಆಮೇಲೆ ಕುಕಿಂಗ್. ತುಂಬಾ ವಿಡಿಯೋಸ್ ಮಾಡಿದ್ದೀನಿ, ಜೆಂಟ್ಸು ಕಿಚನ್ ಅಲ್ಲಿ ಇಂಟ್ರೆಸ್ಟ್ ತೋರಿಸಿದ್ದು ಯಾವುದೂ ಇಲ್ಲ. ಬಿಡು ಮೇಡಮ್, ಬಿಟ್ಬಿಡೋಣ, ಅವ್ರು ಹೆಂಗ್ ಬೇಕೋ ಮಾಡಿಸ್ಕೊಳ್ಳಿ, ಅವ್ರಿಗೆ ಬೇಕು ಅಂತ ಹೇಳ್ಬಿಟ್ಟು ನೀವು ಇಂಟ್ರೆಸ್ಟ್ ತೋರಿಸಿದ್ರೆ ಅಂದ್ರೆ ಏನೋ ಇದೆ ಪರ್ಟಿಕ್ಯುಲರ್ ಆಗಿ ತುಂಬಾನೇ. ಸೊ ಅದಕ್ಕೋಸ್ಕರ ಕಲರ್ ಕಾಂಬಿನೇಷನ್ ಇಂದ ಹಿಡಿದು ನನಗೆ ಇನ್ಫ್ಯಾಕ್ಟ್ ನೀವು ಕಿಚನ್ ಅಲ್ಲಿ ಲೈಟ್ಸ್ ನೋಡ್ತಿರಲ್ಲ, ಈ ಏನೋ ಶೆಲ್ಫ್, ಸ್ಪೈಸ್ ಅಲ್ಲೆಲ್ಲ ಎಕ್ಸ್ಟ್ರಾ ಲೈಟ್ಸ್ ನಾನು ಹಾಕ್ಸಿದ್ದು. ಇಲ್ಲ ನಂಗೆ ಈ ತರ ಲುಕ್ ಬರುತ್ತೆ ಕಿಚನ್ ಅಲ್ಲಿ, ಬ್ರೈಟ್ ಇರ್ಬೇಕು ಯಾವತ್ತಿದ್ರು, ಬ್ರೈಟ್ ಇರಬೇಕು ಅನ್ನೋ ರೀಸನ್ಗೋಸ್ಕರ ಏನೋ ಮಾಡಿಸಿ ಅವ್ರು ಕಿಚನ್ ತುಂಬಾ ನಾನು ಇಂಟ್ರೆಸ್ಟ್ ಅಲ್ವಾ. ನೆಕ್ಸ್ಟ್ ಮಾಡಿಸಿ ಮಾಡಿಸಿದ್ರೆ ಕಿಚನ್ ಇಂದ ಏನಾದ್ರು ಮಾಡಿ ಅಂತ ಮಾಡಿಸ್ಬೇಕು ನೀವು ಅವ್ರ ಹತ್ರ. ಅವಳು ಇನ್ನೂ ಸ್ವಲ್ಪ ಬಿಗಿನರ್, ಇಬ್ರು ಮಾಡಕ್ ಚೆನ್ನಾಗಿರುತ್ತೆ. ಓಕೆ, ಡನ್. ಇವಾಗ ಫೈನಲಿ ನಮ್ಮ ಸ್ಪೇಷಿಯಸ್ ಸ್ಟುಡಿಯೋ ಬಗ್ಗೆ ಒಂದೆರಡು ಮಾತಿರ್ಲಿ. ಅವ್ರು ಇದು ಇಷ್ಟಕ್ಕೂ ನಿಮ್ಮ ಕಡೆಯಿಂದ ಬಂದಿರೋದಕ್ಕೂ ಅವ್ರ ಕಡೆಯಿಂದ ಬಂದಿರೋದಕ್ಕೂ ಕೋಆರ್ಡಿನೇಷನ್ ಯಾವ ತರ ಇತ್ತು? ಅವರು ಪಾಪ ನಾವು ಆಕ್ಚುಲಿ ದಿಸ್ ಇಸ್ ಆರ್ ಸೆಕೆಂಡ್ ಪ್ರಾಜೆಕ್ಟ್. ನಿಮ್ದು ಸೆಕೆಂಡ್ ಪ್ರಾಜೆಕ್ಟ್? ಸೂಪರ್ ರೀ. ಇನ್ನೊಂದು ಮನೆ ನಾವು ಮಾಡಿಸಿದ್ವಿ, ಸಿಂಪಲ್ ರೆಂಟ್ಗೋಸ್ಕರ ಅದು ಮಾಡಿಸಿ ಕೊಟ್ಟಿದ್ವಿ. ಬಟ್ ಅದು ಸ್ಪೇಷಿಯೋಗೆ ಕೊಟ್ಟಿದ್ರು? ಅದು ಸ್ಪೇಷಿಯೋಗೆ ಕೊಟ್ಟಿದ್ದು, ಅದೇ ಫಸ್ಟ್. ಅದನ್ನು ಇವಾಗ ಈ ಮನೆ ಮಾಡಕ್ ಮುಂಚೆ ಜಸ್ಟ್ 2 months ಬಿಫೋರ್ ಒಂದು ಟ್ರಯಲ್ ನೋಡಿದ್ರಿ ತರ ನಮಗೂ ಹೆಂಗ್ ಮಾಡ್ತಾರೆ, ಆಮೇಲೆ ನಮ್ಮನೆ ಮಾಡಿಸ್ಕೊಳ್ಳೋಣ ಅಂತ. ಓಕೆ,
ಅದ್ರಲ್ಲಿ ನೋಡಿ ಅದ್ರಲ್ಲಿ ನಮ್ಗೆ ಆಕ್ಚುಲಿ ಇನ್ಫ್ಯಾಕ್ಟ್ ನಮ್ಮ ಮಾವ ಇದನ್ನ ಸಜೆಸ್ಟ್ ಮಾಡಿ ಸ್ಪೇಸ್ ಶೋನ ವಿಡಿಯೋ ನೋಡಿ ನೀವು ನೋಡಿಲ್ಲ, ನಮಗೆ ನೋಡಿಲ್ಲ ಈಗ ನೋಡಿ ಇವಾಗ ಗೊತ್ತಿದೆ ಈಗ. ಅವರು ನೋಡಿ ನಮ್ಗೆ 2-3 ಕಡೆ ಹೇಳಿದ್ರು, ಅದ್ರಲ್ಲಿ ಸ್ಪೇಸ್ ಶೋ ವಾಸ್ ಒನ್ ಆಫ್ ದ ಸ್ಟುಡಿಯೋ. ಅದ್ರಲ್ಲಿ ನೋಡಿ ನಾವು ಬಂದ್ವಿ ಸ್ಟುಡಿಯೋ ಬಂದು ಎಲ್ಲ ಮಾತಾಡಿ ನಮ್ಗೆ ಒಂದೇ ಸಲಕ್ಕೆ ಇಷ್ಟ ಆಯ್ತು. ಇಲ್ಲ ನಾವು ಇಂಟೀರಿಯರ್ ಸ್ಪೇಸ್ ಶೋ ಜೊತೆನೆ ಮಾಡ್ಸೋಣ ಅಂತ. ಆಮೇಲೆ ಅವ್ರಿಗೆ ಹೇಳಿದ್ವಿ ಈ ತರ ನಮ್ದು 2 ಪ್ರಾಜೆಕ್ಟ್ಸ್ ಇದೆ ನೋಡಿ ಹೇಗೆ ಅಂತ. ಅವರೆಲ್ಲ ರೀಸನಬಲ್ ಆಗಿ ರೇಟ್ ಎಲ್ಲ ಮಾತಾಡಿ ಆಮೇಲೆ ಸ್ಟಾರ್ಟ್ ಮಾಡಿದ್ವಿ. ಆ ಪ್ರಾಜೆಕ್ಟ್ ಬೇಗ ಎಕ್ಸಿಕ್ಯೂಟ್ ಆಯ್ತು, ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡಿದ್ರು. ದೆನ್ ವಿ ವರ್ ಶೋರ್ ಇಲ್ಲಿ ಮಾಡ್ತಾರೆ. ಆಮೇಲೆ ಅವ್ರ ಎಲ್ಲ ಪ್ರತಿ ಸಲ ನಾನು ಕಾಂಟ್ಯಾಕ್ಟ್ ಮಾಡಿದಾಗ ಕರೆಕ್ಟ್ ಆಗಿ ರೆಸ್ಪಾಂಡ್ ಮಾಡಿದ್ದಾರೆ. ಇನ್ ಕೇಸ್ ನಾನು ಮತ್ತೆ ಚೇಂಜ್ ಮಾಡ್ತಿದ್ರು ಅವರು ಏನು ಆತರ ಏನು ಇದು ಮಾಡಿದ್ದಾರೆ, ಕ್ಲೀನ್ ಆಗಿ ಫ್ಲೆಕ್ಸಿಬಲ್ ಇದ್ದಾರೆ, ಖಂಡಿತ ಫ್ಲೆಕ್ಸಿಬಲ್ ಆಗಿದ್ದಾರೆ. ಆಮೇಲೆ ಅವ್ರು ಇನ್ಫ್ಯಾಕ್ಟ್ ಚೈನಾಗೆಲ್ಲ ಹೋಗಿ ಬರೋದ್ರಿಂದ ನಾವು ನೋಡ್ತೀವಿ ಏನೇನ್ ಐಟಮ್ಸ್ ತರಿಸಬಹುದು. ಆ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿಂದಾನೇ ನೋಡಿದ್ದು. ಅವರು ಹೋದಾಗ ಅವರು ಅದನ್ನ ನೋಡ್ಕೊಂಡ್ ಬಂದು ಅದೇ ತರ ಇಲ್ಲಿ ಮಾಡ್ಕೊಟ್ಟಿದ್ದಾರೆ, ಸೇಮ್ ರೆಪ್ಲಿಕಾ. ನಾನು ನೋಡಿದ್ದೀನಿ ಅದನ್ನ ಪರ್ಟಿಕ್ಯುಲರ್. ಎಸ್, ಡೆಫಿನೆಟ್ಲಿ ಚೆನ್ನಾಗಿದೆ. ಅಂಡ್ ಫೈನಲಿ ಹೇಳೋದೊಂದೇನೆ, ಸೊ ಏನು ಖರ್ಚು ಮಾಡಿದ್ದಾರೆ ಇವತ್ತು, ತುಂಬಾ ಲ್ಯಾಕ್ಸ್ ಟುಗೆದರ್ ಸ್ಪೆಂಡ್ ಮಾಡಿದ್ದೀರಾ. ಇಸ್ ಇಟ್ ವರ್ತ್? ಹೌದು, ಕರೆಕ್ಟ್ ಆಗಿ ಖರ್ಚು ಮಾಡಿದ್ದೀವಿ, ಖಂಡಿತ ವರ್ತ್ ಇಟ್. ಇನ್ಫ್ಯಾಕ್ಟ್ ನಾವು ಬಂದು ಇದು ಲಾಸ್ಟ್ ವೀಕೆಂಡ್ ನಮ್ದು ಕ್ಲೀನಿಂಗ್ ಎಲ್ಲ ಮಾಡಿಸಿ ನೋಡಿದಾಗ ನಮ್ಗೆ ನಂಬಕ್ಕಾಗ್ಲಿಲ್ಲ ಈ ತರ ಔಟ್ಪುಟ್ ಬಂದಿದೆ ಅಂತ. ನಮ್ಮ ಪೇರೆಂಟ್ಸ್ ಇನ್ಫ್ಯಾಕ್ಟ್ ಅವರು ಏನು ಇಷ್ಟೊಂದು ಖರ್ಚಾಗ್ತಿದೆಯಲ್ಲ, ಹೆಂಗ್ ಬರುತ್ತೆ ಔಟ್ಪುಟ್ ಅಂತ ಅವರು ಕ್ಯೂರಿಯಸ್ ಆಗಿದ್ರು. ಅವರು ಒಂದೇ ಸಲ ಎಲ್ಲ ಫಿನಿಶ್ ಆಗಿ ನೋಡಿ ತುಂಬಾ ಇಷ್ಟಪಟ್ಟಿದ್ದಾರೆ. ಪಿಂಟ್ರೆಸ್ಟ್ ಅಲ್ಲಿ ಪಿಂಟ್ರೆಸ್ಟ್ ಮನೆ ಅಂತಾನೆ ಅನ್ಸುತ್ತೆ. ರಿಲೇಟಿವ್ಸ್ ಫ್ರೆಂಡ್ಸ್ ಎಲ್ಲ ಅದೇ ಅಂದ್ರು. ಇನ್ಫ್ಯಾಕ್ಟ್ ಒಂದ್ಸಲ ನೋಡ್ಕೊಂಡು ಹೋದವ್ರು ಮತ್ತೆ ಬಂದು ನೋಡ್ಕೊಂಡು ಹೋಗಿದ್ದಾರೆ. ಆ ತರ 2-3 ಸಲ ಬಂದಿದ್ದಾರೆ ಒಬ್ರೆ. ಇಲ್ಲ ನಾ ಇದೊಂದ್ಸಲ ನೋಡಕ್ಕಾಗ್ಲಿ, ಇನ್ನೊಂದ್ಸಲ ಬಂದು ನೋಡ್ತೀವಿ ಅಂತ. ಆ ತರ ವಿಡಿಯೋ ಮಾಡ್ಕೊಂಡಲ್ಲ. ಡೆಫಿನೆಟ್ಲಿ ನಮ್ಮ ವೀಕ್ಷಕರು ಅಷ್ಟೇನೆ, ಡೋಂಟ್ ವರಿ, ನಿಮ್ಗೆ ಹೆಂಗ್ ಬೇಕು ಹಂಗೆ ಸೇಮ್ ಕಾಪಿ ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಯಾವ್ದು ಇಷ್ಟ ಆಯ್ತು ನಿಮ್ಗೆ, ಸ್ಟ್ರೆಚ್ ಸೀಲಿಂಗ್ ಇರ್ಬೋದು, ನಮ್ಮ ಸರ್ ಇಂಟ್ರೆಸ್ಟ್ ಕೊಟ್ಟು ಮಾಡಿರುವಂಥ ಕಿಚನ್ ಇರ್ಬೋದು, ಈ ಟೇಬಲ್ ಸರ್ ಇವರೇ ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿದೆ, ಯೂಸ್ ಮಾಡ್ಬೋದು ನಾವು. ಡೆಫಿನೆಟ್ಲಿ ಇದು ಗಿಮಿಕ್ಸ್ ಏನೂ ಇಲ್ಲ ಅಂತ ಹೇಳ್ತಿದ್ರೆ ನೀವು ಕೂಡ ಆರಾಮಾಗಿ ಈ ಥರ ಮಾಡಿಸ್ಕೊಳ್ಳಿ. ಓಕೆನಾ? ಅದು ಸ್ಪೇಷಿಯಸ್ ಸ್ಟುಡಿಯೋಸ್ ಹತ್ರ ಮಾಡ್ಕೊಳ್ಳಿ, ಬರಿಬೇಡಿ. ಫೈನಲ್ ಆಗಿ ನಮ್ಮ ವೀಕ್ಷಕರಿಗೆ ಹೇಳಿ, ಸ್ಪೇಷಿಯಸ್ ಸ್ಟುಡಿಯೋ ವರ್ಕ್ ಕೊಡ್ಬೋದಾ, ಚೆನ್ನಾಗಿ ಮಾಡ್ತಾರಾ? ಯುವರ್ ವರ್ಡ್ಸ್. 100% ನಾನು ಹೇಳಿರೋಂಗೆ ಇದು ಸೆಕೆಂಡ್ ಪ್ರಾಜೆಕ್ಟ್ ನಂದು ಸ್ಪೇಷಿಯಸ್ ಸ್ಟುಡಿಯೋಗೆ. ಸೊ ನಿಮ್ದು ಯಾವುದೇ ಇಂಟೀರಿಯರ್ಸ್ ಏನೇ ಇದ್ರು ಅವ್ರು ಖಂಡಿತ ಎಲ್ಲ ಫುಲ್ ಇಂಟ್ರೆಸ್ಟ್ ತಗೊಂಡು ಕಲರ್ಸ್ ಇಂದ ಹಿಡಿದು ಯಾವ್ಯಾವ ಸ್ಪೇಸ್ನ ಹೆಂಗೆ ಯೂಟಿಲೈಸ್ ಮಾಡಬೇಕು ಎಲ್ಲ ಕರೆಕ್ಟಾಗಿ ನೀಟಾಗಿ ಎಲಿಗೆಂಟ್ ಆಗಿ ಡಿಸೈನ್ ಮಾಡಿ ಕಾಸ್ಟ್ ಎಫೆಕ್ಟಿವ್ ಆಗಿ ಮಾಡ್ಕೊಡ್ತಾರೆ. ಏನ್ ಹೇಳ್ತೀರಾ? ಇಬ್ರು ತಮ್ಸ್ ಕೊಟ್ಬಿಡಿ, ಹಂಗಾರೆ ಬೆಸ್ಟ್ ಆಫ್ ಲಕ್ ಹೇಳ್ಬಿಡಿ ಅವರಿಗೆ. ಆಲ್ ದಿ ಬೆಸ್ಟ್ ಟು ಸ್ಪೇಷಿಯಸ್ ಸ್ಟುಡಿಯೋ. ಓಕೆ, ಥ್ಯಾಂಕ್ ಯು ಸರ್. ಒಂದು ಒಳ್ಳೆ ಜೆನ್ಯೂನ್ ರಿವ್ಯೂ ಕೊಟ್ಟಿದ್ದೀರಾ, ಧನ್ಯವಾದಗಳು ಇಬ್ಬರಿಗೂ. ಥ್ಯಾಂಕ್ ಯು. ನಿಮಗೂ ಥ್ಯಾಂಕ್ ಯು. ವೀಕ್ಷಕರೇ, ಮನೆ ನೋಡಾಯ್ತು ಸರ್, ಮನೆ ನೋಡಾಯ್ತು, ಓನರ್ ಜೊತೆ ಮಾತು ಕೂಡ ಆಯಿತು. ಸೊ ಮನೆ ಕೂಡ ತುಂಬ ಎಲಿಗೆಂಟ್ ಆಗಿ ಬಂದಿದೆ. ಪ್ರೈಸು ಸ್ಟಾರ್ಟಿಂಗಲ್ಲಿ ಹೇಳ್ಬಿಟ್ರಿ 15 lakh ಅಂತ ಹೇಳ್ತೀರಿ, ಪ್ಲಸ್ GST. ಓಕೆ. ಸೊ ನಿಮ್ಮ ಪ್ಯಾಕೇಜಸ್ ಎಲ್ಲ ಏನೇನಿರುತ್ತೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿಬಿಡಿ ಸರ್. ಶೋರ್ ಸರ್. ಸೊ ನಮ್ಮ ಪ್ಯಾಕೇಜಸ್ ಸ್ಟಾರ್ಟ್ ಆಗೋದು 3.99 lakhs ಅಂತ ಸ್ಟಾರ್ಟ್ ಆಗುತ್ತೆ. 2 BHK, 3 BHK ಬಂದು 4.99 lakhs ಇಂದ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೆ ಕಸ್ಟಮೈಸ್ಡ್ ಅಂತ ಬಂದಾಗ ಈ ತರ ಮನೆ, ಸೊ ಕಸ್ಟಮೈಸೇಷನ್ ಇದು ಕಂಪ್ಲೀಟ್ಲಿ ಕಸ್ಟಮೈಸ್ಡ್ ಅಂದ್ರೆ ಪರ್ ಜಾಗ ಎಷ್ಟು ಆಗುತ್ತೆ, ಸ್ಕ್ವೇರ್ ಫೀಟ್ಗೆ ಚಾರ್ಜ್ ಮಾಡ್ತಾರೆ ಸರ್. ಓಕೆ. ಈ ಮನೆ ಕಂಪ್ಲೀಟ್ ಮಾಡೋಕೆ ಟೈಮ್ ಎಷ್ಟು ತಗೊಂಡು ಡ್ಯೂರೇಷನ್? ಸರ್ ಆಲ್ಮೋಸ್ಟ್ 2.5 months ಆಗಿದೆ ಸರ್. 2.5 months. ಈ ಮನೆಯಲ್ಲಿ ಚಾಲೆಂಜಿಂಗ್ ಅಂತ ಬಂದಿದೆ ಸರ್, ಇದು ಯುನಿಕ್ ಆಗಿದೆ, ಇದನ್ನ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಮಾಡ್ಬೇಕು ನಾವು. ಡ್ರೆಸ್ಸಿಂಗ್ ಟೇಬಲ್ ಸರ್, ಡ್ರೆಸ್ಸಿಂಗ್ ಟೇಬಲ್ ಇಲ್ಲಿ ಮಾಡಿದೀವಲ್ಲ ಅದನ್ನ, ಯಾಕಂದ್ರೆ ಅದು ನಾವು ಫಸ್ಟ್ ಟೈಮ್ ಮಾಡ್ತಿರೋದು. ಸೊ ಪಿಂಟ್ರೆಸ್ಟ್ ಅಲ್ಲಿ ನೋಡಿದ್ವಿ ನಾವು, ಡೈರೆಕ್ಟ್ ಆಗಿ ಚೈನಾದಲ್ಲಿ ನೋಡಿದ್ವಿ ನಾವು ನೀವು. ಸೊ ಅದನ್ನ ಅಲ್ಲಿಂದ ಯೋಚನೆ ಮಾಡಿ ಮತ್ತೆ ಅದನ್ನ ಸೇಮ್ ಅದೇ ಮತ್ತೆ ಬಂದು ನಾನೇ ಎಕ್ಸ್ಪ್ಲೈನ್ ಮಾಡಿ ಮತ್ತೆ ಅದು ಹೋಗಿ ಫಿನಿಶ್ ಚೆನ್ನಾಗಿ ಬಂದಿದೆ ಸರ್. ಸೊ ಇದನ್ನೇ ಸ್ವಲ್ಪ ತಲೆ ಕೆಡ್ಸ್ಕೊಂಡು ಈಗ ನೆಕ್ಸ್ಟ್ ಕಸ್ಟಮರ್ ಯಾರಾದ್ರೂ ಇದು ನೋಡ್ಬಿಟ್ಟು ಮಾಡ್ಕೊಡಿ ಅಂದ್ರೆ ಮಾಡ್ಕೊಡ್ತೀರಾ? 100% ಸರ್. 100%. ಸೊ ಡೆಫಿನೆಟ್ಲಿ ನಿಮ್ಮ ಹಳೆ ವಿಡಿಯೋದಲ್ಲಿ ಯಾವ್ದಾದ್ರು ನೋಡಿದ್ದಿದ್ರೆ ಅಥವಾ ಚೆನ್ನೈದಲ್ಲಿ ಯಾವ್ದಾದ್ರು ಪರ್ಟಿಕ್ಯುಲರ್ ಫರ್ನಿಚರ್ಸ್ ನೋಡಿದ್ರೆ ಇಂಪೋರ್ಟ್ ಮಾಡಕ್ಕೆ ಲೇಟ್ ಆಗುತ್ತೆ ಅಂತಂದ್ರೆ ನಮ್ಮ ಸ್ಪೇಷಿಯಲ್ ಸ್ಟುಡಿಯೋಸ್ ಅವ್ರು ಇಲ್ಲೇ ಮಾಡ್ಬಿಡ್ತೀರಾ ಅಲ್ವಾ? ಡೆಫಿನೆಟ್ಲಿ. ಆಮೇಲೆ ಈ ರೀತಿ ಕಸ್ಟಮರ್ಸ್ ವಾಲ್ಪೇಪರ್ಸ್ ಸಿಗುತ್ತೆ ಸರ್. ಹೌದು, ಎವ್ರಿಥಿಂಗ್ ಇಸ್ ಹೌದು ಸರ್. ಕರ್ಟನ್ಸ್ ಇರುತ್ತೆ, ವಾಲ್ಪೇಪರ್ಸ್ ಇರುತ್ತೆ. ಸೊ ಮತ್ತೆ ಇನ್ನು ಎಲೆಕ್ಟ್ರಿಕಲ್ ಸಪೋರ್ಟ್, ಇವಾಗ ನೀವು ಈ ಮನೇಲಿ ಅಬ್ಸರ್ವ್ ಮಾಡೋದು ಈವನ್ ಸ್ವಿಚಸ್ ಚೇಂಜ್ ಮಾಡಿದ್ದಾರೆ. ಸೊ ಎಲ್ಲ ಯೂನಿಕ್ ಆಗಿ ಎಲ್ಲ ಡಿಫರೆಂಟ್ ಆಗಿರೋ ಸ್ವಿಚಸ್, ಅದನ್ನ ನಮ್ಮ ಎಲೆಕ್ಟ್ರಿಷಿಯನ್ ಕಂಪ್ಲೀಟ್ ಆಗಿ ಚೇಂಜ್ ಮಾಡ್ಕೊಡ್ತಾರೆ. ಓಕೆ. ಸೊ ಅದು ನಿಮ್ಮ ಎಲೆಕ್ಟ್ರಿಷಿಯನ್ ಮಾಡ್ತಾರೆ? ನಮ್ಮ ಎಲೆಕ್ಟ್ರಿಷಿಯನ್ ಸರ್. ಹೌದು. ಓಕೆ. ಸೊ ಈ ರೀತಿ ಪೇಂಟಿಂಗ್ ಸಪೋರ್ಟ್ ಇರ್ಬೋದು, ಪೇಂಟಿಂಗ್ ಸಪೋರ್ಟ್, ಚಿಕ್ಕಪುಟ್ಟ ಪಾಲಿಶಿಂಗ್, ಸಿವಿಲ್ ಸಪೋರ್ಟ್, ಗ್ರಾನೈಟ್ ವರ್ಕ್, ಸೊ ಕಂಪ್ಲೀಟ್ ಆಗಿ ಕವರ್ ಮಾಡಿ ಎವ್ರಿಥಿಂಗ್ ನೀವೇ ಮಾಡ್ಕೊಡ್ತೀರಾ. ಸೊ ಒನ್ ಸ್ಟಾಪ್ ಸೊಲ್ಯೂಷನ್. ಹೌದು ಸರ್. ಈ ಬಿಲ್ಡರ್ಗೋಸ್ಕರ ಕಾಯೋದಾಗ್ಲಿ, ಸಿವಿಲ್ ವರ್ಕ್ ಕಾಯೋದಾಗ್ಲಿ, ಈ ವೇಟಿಂಗ್ ಎಲ್ಲ ಏನಿಲ್ಲ, ನಾವೇ ಮಾಡ್ಕೊಡ್ತೀವಿ. ಓಕೆ. ಸೊ ಎಲ್ಲ ಎವ್ರಿಥಿಂಗ್ ಡನ್ ಬೈ ಯು ಓನ್ಲಿ. ಹೌದು ಸರ್. ಓಕೆ. ಸೊ ಯಾರಾದ್ರೂ ಬರಬೇಕು ಅಂತಂದ್ರೆ ಎಲ್ಲಿ ಬರಬೇಕು? ಎಕ್ಸ್ಪೀರಿಯನ್ಸ್ ಸೆಂಟರ್ ಅಲ್ಲಿ ಇದೆ. ನಮ್ಮ ಎಕ್ಸ್ಪೀರಿಯನ್ಸ್ ಸೆಂಟರ್ ಬಂದು JP Nagar 7 phase ಅಲ್ಲಿ ಇದೆ ಸರ್. ಸೊ ಎಲ್ಚನಹಳ್ಳಿ ಮೆಟ್ರೋ ಸ್ಟೇಷನ್ ಹತ್ರ. ಸೊ ಬಂದು ವಾಕ್ ಇನ್ ಮಾಡಿ ನೋಡ್ಬೋದು. ಅದಲ್ಲದೆ ಕೆಳಗಡೆ ಬರೋ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ಕೊಟೇಶನ್ ಪ್ರೊವೈಡ್ ಮಾಡ್ತೀವಿ. ಓಕೆ. ಎಲ್ಲೆಲ್ಲಿ ವರ್ಕ್ ಮಾಡ್ತೀರಾ ಸರ್ ನೀವು ಇವಾಗ? ಸೊ ನಾವು ಇವಾಗ ಆಲ್ಮೋಸ್ಟ್ ಕವರ್ ಮಾಡ್ತಾ ಇದ್ದೀವಿ. ಸೊ ಬೆಂಗಳೂರಿಂದ 200-250 kilometers ಉಡುಪಿಲೂ ಮಾಡಿದ್ದೀವಿ. ಉಡುಪಿಲೂ ಮಾಡಿದ್ದೀವಿ. ಓಕೆ. ಸೊ ಕವರ್ ಮಾಡ್ತಾ ಇದ್ದೀವಿ. ಎಲ್ಲೆಲ್ಲಿ ಪಾಸಿಬಲ್ ಇದೆ ಎಲ್ಲ ಮೇಜರ್ ಟೌನ್ಸ್ ಅಲ್ಲೂ ಮಾಡ್ತೀವಿ ಸರ್. ಸೊ ಸದ್ಯಕ್ಕೆ ಬೆಂಗಳೂರು, ಮೈಸೂರು, ತುಮಕೂರು ಅಂತೂ ಪಾಸಿಬಲ್. ಈವನ್ ಚಿತ್ರದುರ್ಗ, ದಾವಣಗೆರೆ ಕೂಡ ರೀಚ್ ಆಗ್ತೀರಾ? ಹೌದು ಸರ್. ಹಾಸನ್ ಎಲ್ಲ ಮಾಡ್ತೀವಿ ಸರ್. ಎಲ್ಲ ಮಾಡ್ತಾ ಇದ್ದೀರಾ. ಸೂಪರ್ ಆಗಿ ಹೇಳಿದ್ರೆ ಈ ಮನೆ ಇಷ್ಟೊತ್ತು ನೋಡ್ಕೊಂಡ್ ಬಂದವ್ರಿಗೆ ನಿಮ್ಮ ಕಡೆ ಏನು ಹೇಳಕ್ ಇಷ್ಟಪಡ್ತೀರಾ ಸರ್? ಸರ್ ನಾವು
ನಾವು ಪ್ರತಿಯೊಂದು ಮನೆಯಲ್ಲೂ ಡಿಫ್ರೆಂಟ್ ಆಗಿ ತೋರಿಸ್ಬೇಕು ಅಂತ ಬರ್ತದೆ. ಸೊ ನಮ್ಮ ಹಳೆ ವೀಡಿಯೋಸ್ ನೋಡಿದ್ರೆ ಒಂದೊಂದು ಮನೇಲಿ ಯೂನಿಕ್ ಆಗಿ ತಗೋಬರ್ತದೆ. ಕ್ಲೈಂಟ್ ಸಪೋರ್ಟು ನಮ್ಗೆ ಹಂಗೆ ಇದೆ. ಸೊ ನಾವು ಅದಕ್ಕೆ ಫ್ಲೆಕ್ಸಿಬಲ್ ಆಗಿದ್ದೀವಿ. ಸೊ ಡಿಫ್ರೆಂಟ್ ಆಗಿ ಮತ್ತೆ ಬಜೆಟಲ್ಲಿ ಇಂಟೀರಿಯರ್ಸ್ ಬೇಕಂದ್ರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಅಲ್ವಾ. ಡೆಫಿನೆಟ್ಲಿ ಬಜೆಟಲ್ಲಿ ಬೇಕಂದ್ರೆ 100%. ಯಾಕಂತಂದ್ರೆ ಇವತ್ತು ನೀವೇನು ನೋಡ್ಕೊ ಬಂದ್ರಿ 15 ಲ್ಯಾಕಲ್ಲಿ ಮಾಡಿದ್ರೆ ಅಂದ್ರೆ ನನಗೆ ಆಶ್ಚರ್ಯ ಆಗ್ತದೆ. ಯಾಕಂದ್ರೆ ನಾನು ಬೇರೆ ಬೇರೆ ಬ್ರ್ಯಾಂಡ್ ಎಲ್ಲ ಮಾಡ್ತೀನಿ. ಸೊ ನನಗೆ ಗೊತ್ತಿರುತ್ತೆ, ಎಷ್ಟೋ ಮನೆಗಳನ್ನು ನೋಡಿರ್ತೀನಿ. ಸೊ ಎಸ್ ನೀವು ಕಾಸ್ಟನ್ನು ಕಂಪೇರ್ ಮಾಡಿ ನೋಡಿದ್ರೆ ಇವೆಲ್ಲ ಸಿಗಬೇಕು, ನಮ್ಮ ಬಜೆಟಲ್ಲಿ ಇರಬೇಕು ಅಂತಂದರೆ ಡೆಫಿನೆಟ್ಲಿ ಸ್ಪೇಷಿಯಸ್ ಸ್ಟುಡಿಯೋಕ್ಕೆ ಬರಬೇಕು. ಸರ್, ನಮ್ಮ ವೀಕ್ಷಕರಿಗೆ ಒಂದು ಪ್ರೀಮಿಯಂ ಇಂಟೀರಿಯರ್ನ ಬೆಸ್ಟ್ ಬಜೆಟಲ್ಲಿ ತೋರಿಸಿರೋದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದಗಳು ವೀಕ್ಷಕರೇ.